ನಮಸ್ಕಾರ ಎಲ್ಲರೂ, ಜೈ ಹಿಂದ್. RRB ರೈಲ್ವೆ ಗ್ರೂಪ್ ಡಿ ಎಕ್ಸಾಮಿನೇಷನ್ಸ್ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಬಹಳ ಸ್ಟೂಡೆಂಟ್ಸ್ ಕೇಳ್ತಾರ ಅಂದ್ರೆ ಸರ್ ಯಾವ ರೀತಿ ಕ್ವಶನ್ಸ್ ಆರ್ ಬಿನ್ ಆಸ್ಟ್, ಯಾವ ರೀತಿ ಕ್ವಶನ್ಸ್ ಕೇಳ್ತಾರ. ಸೊ ಆ ಕ್ವಶನ್ಸ್ ನೋಡೋಣ ಇವತ್ತಿನ ಕ್ಲಾಸಲ್ಲಿ. ಐ ಹ್ಯಾವ್ ಟೇಕನ್ ದ ಕ್ವಶನ್ಸ್ ಆಫ್ 3 ಆಗಸ್ಟ್ ಅಂಡ್ 4 ಆಗಸ್ಟ್. ಓಕೆ, ಮೇಜರ್ಲಿ ಇವತ್ತು 3ನೇ ಆಗಸ್ಟ್ ಮೇಲೆ ಕ್ವಶನ್ಸ್ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ನಾಳೆ ನೆಕ್ಸ್ಟ್ ಟೈಮ್ದಲ್ಲಿ ನೆಕ್ಸ್ಟ್ ಡೇ ಶಿಫ್ಟ್ಸ್ ಕ್ವಶನ್ಸ್ ನೋಡೋಣ. ಲೆಟ್ಸ್ ಸಿ ಅವರ್ ಕ್ವಶನ್ಸ್. ಸೊ ಅವ್ರ ಕ್ಲಾಸಸ್ ಏನ್ ಮಾಡೋಣ, ಫಸ್ಟ್ ಈಸಿ ಕ್ವಶನ್ಸ್ ಅಂತ ಸ್ಟಾರ್ಟ್ ಮಾಡೋಣ. ದಿಸ್ ಕ್ವಶನ್ ಇಸ್ ಆಲ್ಸೋ ಈಸಿಯರ್. ಓಕೆ, ಬಟ್ ಇದಕ್ಕಿಂತ ಮೊದಲ್ ಬಹಳ ಈಸಿ ಲೆವೆಲ್ ಕ್ವಶನ್ಸ್, ಅಲ್ಲಿಂದ ಕ್ವಶನ್ಸ್ ನಾನು ಸ್ಟಾರ್ಟ್ ಮಾಡಿ. ಆಫ್ಟರ್ ದ್ಯಾಟ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಕ್ವಶನ್. ಸೊ ಲೆಟ್ ಸ್ಟಾರ್ಟ್ ವಿತ್ ವೆರಿ ಬೇಸಿಕ್ ಲೆವೆಲ್ ಆಫ್ ಕ್ವಶನ್ಸ್. ಲೆಟ್ ಸ್ಟಾರ್ಟ್ ವಿತ್ ದಿಸ್ ಕ್ವಶನ್. ಓಕೆ, ಲೆಟ್ ಸಿ. ಇದು ಟೈಮ್ ಅಂಡ್ ವರ್ಕ್ ಬೇಸ್ಡ್ ಕ್ವಶನ್. ಓಕೆ, ಈ ರೀತಿ ಒಂದು ಕ್ವಶನ್ ದೇ ಆಸ್ಕ್ಡ್ ಇನ್ 3rd August examinations. So A, B and C can do the work in what they have given 3 days, ಆಮೇಲೆ 15 days, ಆಮೇಲೆ 10 days. Okay, what is the total work my dear friends? Total work ಏನಿದೆ, ಈ ಮೂರು ಸಂಖ್ಯೆಯ LCM ಎಷ್ಟಿದೆ? ಇದು LCM 30. 3 into 3 into 10, 15 into 2, ಆಮೇಲೆ ಏನ್ರಿ 10 3s are 30. This is the work done ಅಂದ್ರೆ efficiency. ಈಗ ಪ್ರಶ್ನೆ ಏನಿದೆ ನೋಡ್ರಿ, they work together. Okay, what is the time taken to do twice the work? Okay, together ಎರಡು ಪಟ್ಟು ಕೆಲಸ ಮಾಡಬೇಕು. Now you can do in 2 ways. Time taken ಅಂದ್ರೆ ಎಲ್ಲರಿಗೆ ಗೊತ್ತಿದೆ ಸರ್, ಟೈಮ್ ಟೇಕನ್ ಅಂದ್ರೆ ವರ್ಕ್ ಅಪಾನ್ ಎಫಿಷಿಯನ್ಸಿ. ಈಗ ವರ್ಕ್ ಎಷ್ಟಿದೆ? 30. ಬಟ್ ಏನ್ ಮಾಡ್ರಿ, ನೀವು ಎರಡು ಪಟ್ಟು ತಗೋರಿ. ನೀವು ಏನ್ ಮಾಡ್ರಿ, ಎರಡು ಪಟ್ಟು ಕೆಲಸ ತಗೋರಿ. ನೋಡ್ರಿ, ಕೆಲಸ ಮಾಡಿ ಅದೇ ಕೆಲಸದ ಎರಡು ಪಟ್ಟು ಕೆಲಸ ಮಾಡಬೇಕು. 2 times ಕೆಲಸ ಮಾಡಬೇಕು ಅಂದ್ರೆ 32 60 60 ಕೆಲಸ ಮಾಡಬೇಕು. ಡಿವೈಡೆಡ್ ಬೈ ಎಫಿಷಿಯನ್ಸಿ ಎಷ್ಟಿದೆ? ಟೋಟಲ್ ಎಫಿಷಿಯನ್ಸಿ 15. ಇಲ್ಲಿ 15 ಬರೀರಿ. ಸೊ 15 4s are 60. ನಮ್ದು ಆನ್ಸರ್ 4 days. ಆರ್ ಎಲ್ಸ್ ಫೈಂಡ್ ದ ಆನ್ಸರ್, ಆಮೇಲೆ ಲಾಸ್ಟ್ಗೆ ಇಂಟು 2 ಮಾಡ್ರಿ. ದಟ್ ಈಸ್ ಆಲ್ಸೋ ಅರ್ಥ ಆಗಿದೆ ಎಲ್ಲರಿಗೆ? ವೆರಿ ಗುಡ್. ಸಮ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ದೇರ್ ಹಿಯರ್. ಮುಂದಿನ ಕ್ವಶನ್ ನೋಡೋಣ. ಇದು ಕ್ವಶನ್ ಈಸಿ ಇದೆ. ಲೆಟ್ಸ್ ಸ್ಟಾರ್ಟ್ ಇಟ್. ಇದು ಯಾವ್ರಿ? LCM ಚಾಪ್ಟರ್ ಕ್ವಶನ್. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್. ವಾಟ್ ಡು ಯು ಮೀನ್ ಬೈ ಸ್ಮಾಲೆಸ್ಟ್? LCM ಏನ್ರಿ ಸರ್ ಕ್ವಶನ್? ಆ ಚಿಕ್ಕ ಸಂಖ್ಯೆ ತೆಗಿಬೇಕು ಅಂದ್ರೆ LCM. ಸೊ ಏನೇನ್ ಯಾವ ಸಂಖ್ಯೆ LCM ತಗೋಬೇಕು, ಫೈಂಡ್ ಮಾಡಬೇಕು? LCM ಆಫ್ 12, 20, 15, ಆಮೇಲೆ 18, ಆಮೇಲೆ 24. LCM ತೆಗಿರಿ. ಸೊ ವಾಟ್ ಈಸ್ LCM ಆಫ್ ದೀಸ್ ಆಲ್ ನಂಬರ್ಸ್? ದೊಡ್ಡ ಸಂಖ್ಯೆ ಮಗ್ಗಿಯಲ್ಲಿ 24 ಮಗ್ಗಿಯಲ್ಲಿ ನಿಯರ್ ಬೈ ದಿಸ್ ಏನು ಬರುತ್ತೆ? 360. ಅಂಡ್ 360 ಅಂದ್ರೆ ಎಲ್ಲಾ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ. ನೀವು ಬೇಸಿಕ್ ಮೆಥಡ್ ಇಂದ ಮಾಡ್ರಿ. ಸೊ LCM ಎಷ್ಟಿದೆ ಸರ್? LCM 360. 360 ಆನ್ಸರ್ ಇಲ್ಲ. ವೈ? ಇಲ್ಲಿ ಒಂದು ವರ್ಡ್ ಇದೆ, 20ರಿಂದ ಹೆಚ್ಚಿಸಿದಾಗ ಅಂದ್ರೆ 20 ಯಾವ ಆಪ್ಷನ್ 20 ಪ್ಲಸ್ ಮಾಡಿದ ನಂತರ 360 ಬರುತ್ತೆ, ಅದು ನಮ್ದು ಆನ್ಸರ್. ನೀವು ಎಕ್ಸಾಮ್ದಲ್ಲಿ ಏನ್ ಮಾಡ್ರಿ, LCM ಚಾಪ್ಟರ್ದಲ್ಲಿ ಇನ್ಕ್ರೀಸ್ ಕೊಟ್ಟಾರಂದ್ರೆ ಮೈನಸ್ ಮಾಡ್ರಿ, ಕಡಿಮೆ ಮಾಡ್ರಿ. ಜಾಸ್ತಿ ಮಾಡಕ್ ಕೊಟ್ಟಾರಂದ್ರೆ ಕಡಿಮೆ ಮಾಡಬೇಕು, ಕಡಿಮೆ ಮಾಡಕ್ ಕೊಟ್ಟಾರಂದ್ರೆ ಜಾಸ್ತಿ ಮಾಡ್ರಿ. ಜಸ್ಟ್ ಡೂ ದ ರಿವರ್ಸ್. ಹಿಯರ್ ದೇ ಹ್ಯಾವ್ ಯೂಸ್ ದ ವರ್ಡ್ ಲೈಕ್ ಇನ್ಕ್ರೀಸ್. ನಾವು ಡೋಂಟ್ ಇನ್ಕ್ರೀಸ್, ಯು ಡಿಕ್ರೀಸ್ ಬೈ 20. Just do one thing. Required answer for the question is 360 minus 20. Our answer is 340. 340 ಯಾಕಂದ್ರೆ ಈ ಸಂಖ್ಯೆಯಲ್ಲಿ ನೀವು 20 ಪ್ಲಸ್ ಮಾಡಿರಿ ಎಷ್ಟು ಬರುತ್ತೆ? 360. 360 ಅಂಡ್ 360 ಅಂದ್ರೆ ಎಲ್ಲಾ ಸಂಖ್ಯೆಯಿಂದ ಏನಾಗುತ್ತೆ? ಡಿವೈಡ್ ಆಗುತ್ತೆ. ನಮ್ದು ಆನ್ಸರ್ ಎಷ್ಟು? 340 ಇದೆ. ಮುಂದಿನ ಕ್ವಶನ್ ನೋಡೋಣ. ಈ ಕ್ವಶನ್ ಸ್ವಲ್ಪ ಟೈಮ್ ಆಗುತ್ತೆ, ಆಮೇಲೆ ನೋಡೋಣ. ನೆಕ್ಸ್ಟ್ ಈ ಕ್ವಶನ್ ಪಾಲಿಗಾನ್ ಕ್ವಶನ್ ನೋಡ್ರಿ. ಈ ಪಾಲಿಗಾನ್ ಕ್ವಶನ್, ನಂಬರ್ ಆಫ್ ಸೈಡ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ ಇಸ್ 18. ದೆನ್ ವಾಟ್ ಈಸ್ ದ ಮೆಜರ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ಪಾಲಿಗಾನ್? ಇಲ್ಲಿ ನೀವು ಎರಡು ಫಾರ್ಮುಲಾಸ್ ಬೈ ಹ್ಯಾಟ್ ಮಾಡಿ. ಸರ್ ಯಾವ ಫಾರ್ಮುಲಾ? ಎಕ್ಸ್ಟೀರಿಯರ್ ಆಂಗಲ್. ಎಕ್ಸ್ಟೀರಿಯರ್ ಆಂಗಲ್ಗೆ ಒಂದು ಫಾರ್ಮುಲಾ ಇದೆ. ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ n. n ಅಂದ್ರೆ ಏನ್ರಿ? ನಂಬರ್ ಆಫ್ ಸೈಡ್ಸ್. ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ 360 ಡಿವೈಡೆಡ್ ಬೈ n. ಈ ಫಾರ್ಮುಲಾ ಯೂಸ್ ಮಾಡ್ರಿ. ವಾಟ್ ಈಸ್ ಎಕ್ಸ್ಟೀರಿಯರ್ ಆಂಗಲ್ ನಿಮ್ಮ ಪ್ರಕಾರ? ಸಪೋಸ್ ಒಂದು ಟ್ರಯಾಂಗಲ್ ನೋಡೋಣ. ಈ ಟ್ರಯಾಂಗಲ್ ದಲ್ಲಿ ಸಪೋಸ್ ದಿಸ್ ಇಸ್ ಟ್ರಯಾಂಗಲ್. ಈಗ ನೋಡಿರಿ, ಇದು ನಮ್ದ ಎಕ್ಸ್ಟೀರಿಯರ್ ಆಂಗಲ್, ಮತ್ತು ಈ ಒಳಗಡೆ ಏನಿದೆ ಇದು ಇಂಟೀರಿಯರ್ ಆಂಗಲ್. ಇಂಟೀರಿಯರ್ ಆಂಗಲ್. ಸೊ ಈ ಎಕ್ಸ್ಟೀರಿಯರ್ ಆಂಗಲ್ಗೆ ಒಂದು ಫಾರ್ಮುಲಾ ಬೈ ಮಾಡ್ರಿ, 360 ಬೈ n. ಓಕೆ ಸರ್, 360 ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಎಷ್ಟು ಕೊಟ್ಟಾರೆ? ಟೋಟಲ್ ಸೈಡ್ಸ್ ಎಷ್ಟು ಕೊಟ್ಟಾರೆ? ಇಲ್ಲಿ 18. ಲೆಟ್ಸ್ ರೈಟ್
18. 18 ones are 18, 18 twos are 36. So exterior angle is equal to, my dear friends, is to 20 degree. ಅರ್ಥ ಆಗಿದೆ? 20 ಬರಲಿ. ಬಟ್ ಎಕ್ಸ್ಟೀರಿಯರ್ ಆಂಗಲ್ ಬೇಡ ನಮಗೆ. ವಾಟ್ ಯು ವಾಂಟ್? ಇಂಟೀರಿಯರ್ ಆಂಗಲ್ ಬೇಕು ನಮಗೆ. ಅಂದ್ರೆ ಈ ಆಂಗಲ್ ಬೇಕು. ನನಗೆ ಗೊತ್ತಿದೆ ಈ ಆಂಗಲ್ ಮತ್ತು ಈ ಆಂಗಲ್, ಇಂಟೀರಿಯರ್ ಆಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆಂಗಲ್ ಈ ಸೇರಿಸಿ ಟೋಟಲ್ ಎಷ್ಟು ಡಿಗ್ರಿ? 180, 180 ಡಿಗ್ರಿ ಆಗುತ್ತೆ. ಅದರಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು? 20 ಡಿಗ್ರಿ ಇದೆ. ಸೊ ಇಂಟೀರಿಯರ್ ಆಂಗಲ್ ಎಷ್ಟು ರೀ? 160. ಇಂಟೀರಿಯರ್ ಎಷ್ಟು? 160. ಯಾಕಂದ್ರೆ ದಿಸ್ ಮತ್ತು ದಿಸ್ ಇಸ್ ಈಕ್ವಲ್ ಟು ಎಷ್ಟು ಆಗಬೇಕು? 180 ಆಗಬೇಕು. ಸೊ ಅವರ್ ಆನ್ಸರ್ ಇಂಟೀರಿಯರ್ ಆಂಗಲ್ 160. ಆಪ್ಷನ್ ನಂಬರ್ ಬಿ ಗೆ ಟಿಕ್. That is answer for our question. So polynomials ಮೇಲೆ ಇಂಥ questions. Trigonometry questions also they have asked. We'll take it in the next class. ಮುಂದಿನ ಕ್ವಶನ್ ನೋಡೋಣ. ಇದು algebra question ಇದೆ. algebra question ನೋಡ್ರಿ. a plus b plus c is equal to 15, a square b square c square is equal to 83. ಅದರ ಆಮೇಲೆ ಎ ಬಿ ಬಿ ಸಿ ಸಿ ಎ ವ್ಯಾಲ್ಯೂ ಎಷ್ಟು? ಯಾವ ಫಾರ್ಮುಲಾ? ಒಂದು ಫಾರ್ಮುಲಾ ಬೈ ಹೆಡ್ ಮಾಡ್ರಿ. ಯಾವ ಫಾರ್ಮುಲಾ ಸರ್? ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್. algebraic ಫಾರ್ಮುಲಾ ಯೂಸ್ ಮಾಡಬೇಕು. ಏನಿದೆ ಫಾರ್ಮುಲಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. 2 ಕಾಮನ್, ಟೇಕ್ 2 ಕಾಮನ್, ರೈಟ್? ab ಪ್ಲಸ್ bc ಪ್ಲಸ್ ca. ಈ ಫಾರ್ಮುಲಾ ಬೈ ಹ್ಯಾಟ್ ಮಾಡಬೇಕು algebraದಲ್ಲಿ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. a ಸ್ಕ್ವೇರ್ ನೋಡ್ರಿ, a ಪ್ಲಸ್ b ಪ್ಲಸ್ c ಇಸ್ ಈಕ್ವಲ್ ಟು 15 ದೇ ಹ್ಯಾವ್ ಗಿವನ್. ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ 15 ಹಿಯರ್. 15 ಸಬ್ಸ್ಟಿಟ್ಯೂಟ್ ಮಾಡ್ರಿ, ಸ್ಕ್ವೇರ್ ಮಾಡ್ರಿ. ಓಕೆ ಸರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಷ್ಟಿದೆ? 83 ಇದೆ. ಸೊ ಈ ಜಾಗೆಯಲ್ಲಿ 83 ಹಾಕ್ರಿ, ಪ್ಲಸ್ 2 ಬ್ರಾಕೆಟ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಎಷ್ಟು ಫೈಂಡ್ ಮಾಡಬೇಕು? ಇದು ಎಷ್ಟಿದೆ? ಇದು ನೀವು ಫೈಂಡ್ ಮಾಡಬೇಕು. ಸೊ ಇದರಲ್ಲಿ ಕ್ವಶನ್ ಮಾರ್ಕ್ ಅಷ್ಟು ಹಾಕ್ರಿ. ಸಿಂಪ್ಲಿಫೈ. ಈಗ 15 ಸ್ಕ್ವೇರ್ ಎಲ್ಲರಿಗೆ ಗೊತ್ತಿದೆ. 15 ಎಷ್ಟು? 225. ಎಸ್, 225. 15 ಸ್ಕ್ವೇರ್ 225. ಆಮೇಲೆ ಏನ್ ಮಾಡಬೇಕು? ಈ ಸಂಖ್ಯೆ ಮೈನಸ್ ಮಾಡ್ರಿ, ಆ ಸಂಖ್ಯೆ ಈ ಕಡೆ ತಗೋರಿ ಅಂಡ್ ಸಬ್ಟ್ರಾಕ್ಟ್ ಮಾಡ್ರಿ. ಜಸ್ಟ್ ಸಬ್ಟ್ರಾಕ್ಟ್ ಇಟ್. 225ರಿಂದ 83 ಮೈನಸ್ ಮಾಡ್ರಿ. 225 ಮೈನಸ್ 83 ಎಷ್ಟಾಗುತ್ತೆ? 142 ಆಗುತ್ತೆ. 142 ಆಗುತ್ತೆ. ಹಾ, 12 ಮೈನಸ್ 8 ಇದು 142 ಆಗುತ್ತೆ. 142 is equal to ಏನ್ರಿ? 2 into x. 2 into x. Simplify by 2 table. My dear friends, 2 1 2, 2 7 2. ನಮ್ದು ಆನ್ಸರ್ 71. ಆಪ್ಷನ್ ನಂಬರ್ A. I hope each and everyone is understanding. Okay, so there are actually total 175 plus questions of 3 August. Okay, but we'll see how much it is possible. I'll solve it and you comment madri. Amele if you want more videos, we'll do it next day also. So next question, ಇದು ಅಗೇನ್ ಎಲೆಕ್ಷನ್ ಕ್ವಶನ್ ಇದೆ. ಲಾಸ್ಟ್ಗೆ ಸಾಲ್ವ್ ಮಾಡ್ತೀನಿ ನೋಡ್ರಿ. ಸಿಲಿಂಡರ್ ಕ್ವಶನ್ ಅಗೇನ್ ವಿಲ್ ಸಿ. ಆಕ್ಚುಲಿ ಶಾರ್ಟ್ ಟ್ರಿಕ್ ಇದೆ, ಅವಶ್ಯಕತೆ ಇಲ್ಲ, ಬಟ್ ದೆನ್ ಆಲ್ಸೋ ವಿ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. ಸರ್ ಶಾರ್ಟ್ ಟ್ರಿಕ್ ಏನಿದೆ ಈ ಪ್ರಶ್ನೆಯಲ್ಲಿ? ಈ ಪ್ರಶ್ನೆಯಲ್ಲಿ ನೋಡ್ರಿ, ವಾಟ್ ಈಸ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಇದೆ. ಇದು ಆಕ್ಚುಲಿ ಸಾಲ್ವ್ ಮಾಡೋದ ಅವಶ್ಯಕತೆ ಇಲ್ಲ. ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಸಿಲಿಂಡರ್ ಬಹಳ ಸಲ ಕಾನ್ಸೆಪ್ಟ್. ಸಿಲಿಂಡರ್ ದ CSA ಫಾರ್ಮುಲಾ ಸರ್ ಏನಿದೆ? ಕರ್ಡ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ. ಇದು ಸರ್ ಫಾರ್ಮುಲಾ ಇದೆ 2πRH ಮತ್ತು ಪೈ ವ್ಯಾಲ್ಯೂ ಅಂದ್ರೆ 22/7. 22/7 22 ಅಂದ್ರೆ 22ರಲ್ಲಿ 11 ಇರುತ್ತೆ. ಯಾವ ಸಂಖ್ಯೆ ಇರುತ್ತೆ? 11. 11 ಅಂದ್ರೆ ನಮ್ದು ಆನ್ಸರ್ 11 ಮಲ್ಟಿಪಲ್ ಇರುತ್ತೆ. ಯಾವ್ರಿ? ಮಲ್ಟಿಪಲ್ ಆಫ್ 11. 11 ಮಲ್ಟಿಪಲ್ ಡಿವಿಸಿಬಿಲಿಟಿ ರೂಲ್ ಯೂಸ್ ಮಾಡ್ರಿ ನೀವು. ಡಿವಿಸಿಬಿಲಿಟಿ ಆಫ್ 11 ಬಹಳ ಸಲ 100% ವರ್ಕ್ ಆಗುತ್ತೆ. ಇದು ಬಹಳ ಸಲ ಸಪೋಸ್ ಓನ್ಲಿ ಒನ್ ಆಪ್ಷನ್ ಇಸ್ ಡಿವಿಸಿಬಲ್ ಬೈ 11 ಅಂದ್ರೆ ಅದೇ ನಮ್ದು ಆನ್ಸರ್ ಇದೆ. 11 ಇಂದ ಡಿವೈಡ್ ಆಗುತ್ತೆ, ಇದು ಚೆಕ್ ಮಾಡ್ರಿ. ನಿಮ್ಗೆ ಗೊತ್ತಿದೆ ಟ್ರಿಕ್ಸ್. 11 ಹೌ ಟು ಚೆಕ್? 4 ಪ್ಲಸ್ ಈ ಎರಡು ಸಂಖ್ಯೆ 4 ಪ್ಲಸ್ 2 6, 2 ಪ್ಲಸ್ 1 3. ಇಲ್ಲ, ಈ ಡಿಫರೆನ್ಸ್ ಎಷ್ಟು ಬರಬೇಕು? 0 ಬರಬೇಕು. ಇಲ್ಲ ಅಂದ್ರೆ ಇದು ಬರಬೇಕು. ಈ ಸಂಖ್ಯೆ 11 ಇಂದ ಡಿವೈಡ್ ಆಗಂಗಿಲ್ಲ. 3696 ವೆದರ್ ಇಟ್ ಈಸ್ ಡಿವಿಸಿಬಲ್ ಬೈ 11. 11 ಇಂದ ಡಿವೈಡ್ ಆಗುತ್ತೆ ಏನ್ರಿ ಸರ್? ಹೆಂಗ್ ಚೆಕ್ ಮಾಡಬೇಕು? ಒಂದ್ ಸಂಖ್ಯೆ ಬಿಡ್ರಿ, ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. 3 ಪ್ಲಸ್ 9 ಎಷ್ಟು ಸರ್? 12. 6 ಪ್ಲಸ್ 6 ಎಷ್ಟಿದೆ? 12. 12 ಮತ್ತು 12 ಈ ಸಂಖ್ಯೆಯ ವ್ಯತ್ಯಾಸ, ಡಿಫರೆನ್ಸ್ ಆಫ್ ದಿಸ್ ನಂಬರ್ ಎಷ್ಟಿದೆ? 0. ಮೀನ್ಸ್ ದಿಸ್ ನಂಬರ್ ಇಸ್ ಡಿವಿಸಿಬಲ್ ಬೈ 11. ಸೊ ಇಟ್ ಕ್ಯಾನ್ ಬಿ ಅವರ್ ಆನ್ಸರ್. ದಿಸ್ ಕ್ಯಾನ್ ಬಿ ದ ಆನ್ಸರ್. ಬಟ್
ನೀವು ಇದು ಚೆಕ್ ಮಾಡ್ರಿ. ಯಾಕಂದ್ರೆ ಸಪೋಸ್ ಎಲ್ಲೇ ಐತಿ ಅಂದ್ರೆ ಹೇಳಕ್ ಬರುತ್ತಿಲ್ಲ. ಚೆಕ್ ಮಾಡೋಣ. 3945 11 ಇಂದ ಡಿವೈಡ್ ಆಗುತ್ತೆ ಏನ್ರಿ? 3945 ಚೆಕ್ ಮಾಡ್ರಿ. 3 + 4 7, ಆಮೇಲೆ 9 + 5 14. ಡಿಫರೆನ್ಸ್ 0 ಬರಲಿಲ್ಲ, ಸೊ ಇದು ರಾಂಗ್ ಇದೆ. 4276 ನೋಡ್ರಿ, 4 + 7 11, 2 + 6 8. ಇದು ಡಿಫರೆನ್ಸ್ ವ್ಯತ್ಯಾಸ 0 ಬರಬೇಕು, ಇಲ್ಲಾಂದ್ರೆ 11 ಬರಬೇಕು. ಸರ್ ಡಿಫರೆನ್ಸ್ ಎಷ್ಟಿದೆ? 3 ಇಲ್ಲ. ದಿಸ್ ಈಸ್ ಆಲ್ಸೋ ನಾಟ್. ನಮ್ದು ಆನ್ಸರ್ 3696. ಆ ಕ್ವಶನ್ ಹಿಂದಿನ ಕ್ವಶನ್ ಒನ್ಸ್ ಐ ಹ್ಯಾವ್ ಶೋನ್, ದೇರ್ ಆಲ್ಸೋ ಯು ಕ್ಯಾನ್ ಯೂಸ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್, ಇದು ಪರ್ಸೆಂಟೇಜ್ ಕ್ವಶನ್ ಐತೆ ಏನ್ರಿ? ಪ್ರೈಸ್ ಆಫ್ ರೈಸ್ ಇನ್ಕ್ರೀಸಸ್ ಬೈ 20%. ಏನ್ರಿ? ಆ ಅಕ್ಕಿಯ ಬೆಲೆ 20% ಜಾಸ್ತಿ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಸಪೋಸ್ 100 ಇತ್ತು, ಈಗ ಏನಾಗಿದೆ 20% ಜಾಸ್ತಿ ಮಾಡ್ರಿ. ಸರ್ 20% ಜಾಸ್ತಿ ಅಂದ್ರೆ ಎಷ್ಟಾಗಿದೆ ನೀವು ಹೇಳ್ರಿ ಎಲ್ಲರೂ? 120 ಆಗಿದೆ, 120 ಆಗಿದೆ. ಓಕೆ, increase by 20%. A person reduces the consumption by 20%. ಓಕೆ, ಆ ಬಳಕೆಯನ್ನು 20% ಏನ್ ಮಾಡಬೇಕು? ಕಡಿಮೆ ಮಾಡಬೇಕು. ಅಂದ್ರೆ ಈಗ ಪ್ರೈಸ್ ಜಾಸ್ತಿ ಆಗಿದೆ, ಈಗ ನೀವು ಏನ್ ಮಾಡ್ರಿ? ಸ್ವಲ್ಪ ನಿಮ್ದು ಕನ್ಸಂಪ್ಷನ್ ಕಡಿಮೆ ಮಾಡ್ರಿ. ಎಷ್ಟು ಕಡಿಮೆ ಮಾಡಬೇಕು? ಅದು 20% ಕಡಿಮೆ ಮಾಡಬೇಕು. ಈಗ 20% ಕಡಿಮೆ ಮಾಡ್ರಿ. 120 20% ಎಷ್ಟಿದೆ? 10% 12, 10% is 12, 20% is 12, 12, 24, 24 ಕಡಿಮೆ ಮಾಡ್ರಿ. 120 - 24 ಎಷ್ಟಾಗುತ್ತೆ? 96. ವಾಟ್ ಪರ್ಸೆಂಟೇಜ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ರೈಸ್ ವಿಲ್ ಡಿಕ್ರೀಸ್? ಸೊ ನೋಡ್ರಿ, ಮೊದಲ ಎಕ್ಸ್ಪೆಂಡಿಚರ್ ಎಷ್ಟಿತ್ತು? ಓಕೆ, ಪ್ರೈಸ್ ಜಾಸ್ತಿ ಆಗೋಗಿಂತ ಮೊದಲ 100, ಈಗ ನಮ್ದು ಖರ್ಚು ಎಷ್ಟಾಗಿದೆ? 96. ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಆಗಿದೆ? 4% ಕಡಿಮೆ ಆಗಿದೆ. 4% ಡಿಕ್ರೀಸ್. ಈ ಶಾರ್ಟ್ ಟ್ರಿಕ್ ಯು ಕ್ಯಾನ್ ಯೂಸ್ ಇಟ್, 100% ಹೆಲ್ಪ್ ಆಗುತ್ತೆ. ಬರೀ ಈ ಕ್ವಶನ್ ಇಲ್ಲ, ಪೆಟ್ರೋಲ್ ಪ್ರೈಸ್ 20% ಜಾಸ್ತಿ ಆಗಿದೆ. ಅದಾದ ನಂತರ ನೀವು ವೆಹಿಕಲ್ ಯೂಸ್ ಕಡಿಮೆ ಮಾಡ್ತೀರಿ. ಎಷ್ಟು? 20% ಕಡಿಮೆ ಮಾಡ್ತೀರಿ. ನಿಮ್ದು ಖರ್ಚು ಎಷ್ಟು ಶೇಕಡ ಕಡಿಮೆ ಆಗಿದೆ? ಸೇಮ್ ಆನ್ಸರ್, ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. 30% ಜಾಸ್ತಿ ಆಗಿದೆ, 130, ಆಮೇಲೆ ಕಡಿಮೆ ಮಾಡ್ರಿ. ಸೇಮ್ ಪ್ರೊಸೆಸ್ ಯೂಸ್ ಮಾಡ್ರಿ, ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಸೊ ಇದು ಕರೆಕ್ಟ್ ಇದೆ ಕ್ವಶನ್? ಹಾ, ಕರೆಕ್ಟ್ ಐತಿ ಕ್ವಶನ್. 30 + 60 ಡಿವೈಡೆಡ್ ಬೈ 45. ಸಿಂಪಲ್ ಕ್ವಶನ್. ಯಾವ ಮಗೆ? 15 15 ಮೂರ್ಲೆ 15 ನಾಲ್ಕಲೆ. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಕರೆಕ್ಟ್ ಇದೆ, ಸ್ವಲ್ಪ ಐ ಥಿಂಕ್ ತಪ್ಪಾಗಿದೆ. ಯಾಕಂದ್ರೆ ಆಕ್ಚುಲಿ ದಿಸ್ ಇಸ್ ರಾಂಗ್ ಕ್ವಶನ್. ಆಕ್ಚುಲಿ ಇದು ಸೈನ್ ಥೀಟಾ ಕ್ವಶನ್ ಇತ್ತು. sin 30, sin 60, sin 45 ಆ ರೀತಿ ಕ್ವಶನ್. ಸ್ವಲ್ಪ ಟೈಪಿಂಗ್ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದೆ. ಸಿಂಪ್ಲಿಫಿಕೇಶನ್ ಕ್ವಶನ್ ಇಲ್ಲ, ಇದು ಟ್ರಿಗ್ನೋಮೆಟ್ರಿಕ್ ಕ್ವಶನ್ ಇದೆ ಇದು. ಐ ಥಿಂಕ್ ದಿಸ್ ಕ್ವಶನ್ ವಾಸ್ ಸಮಥಿಂಗ್ ಲೈಕ್ ದಿಸ್: sin 30 ಡಿಗ್ರಿ ಪ್ಲಸ್ sin ಎಕ್ಸಾಕ್ಟ್ಲಿ ಅಂದ್ರೆ ಈ ರೀತಿ ಒಂದು ಕ್ವಶನ್ ಇತ್ತು ಇದು, ಡಿವೈಡೆಡ್ ಬೈ sin ಆಫ್ 45 ಡಿಗ್ರಿ. ವಿಲ್ ಸಾಲ್ವ್ ಇಟ್. ಓಕೆ, ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ sin cos tan, ಬಟ್ ಲೆಟ್ಸ್ ಸಿ. sin 30 ವ್ಯಾಲ್ಯೂ ಎಲ್ಲರಿಗೂ ಗೊತ್ತಿದೆ ಸರ್, 1/2. sin 60 ವ್ಯಾಲ್ಯೂ √3/2. ಎಷ್ಟು? √3/2. sin 45 1/√2. ಇಲ್ಲ, ಇದು ಇಲ್ಲ, ಸ್ವಲ್ಪ ಬೇರೆ ಇರಬಹುದು. ಯಾಕಂದ್ರೆ √3 ಇಲ್ಲ, cos 60 ಹಾಕೋಣ, ಇಲ್ಲಿ cos 60 ಹಾಕೋಣ, ಮತ್ತೆ sin 45, ಸಮಥಿಂಗ್ ಲೈಕ್ ದಿಸ್. ಓಕೆ, ಎಕ್ಸಾಕ್ಟ್ ನನಗೆ ಇದು ತಪ್ಪಾಗಿದೆ ಕ್ವಶನ್. ನಿಮಗೂ ಅಂದ್ರೆ ಸ್ಪೆಷಲಿ ಆ ಲಿಸ್ಟ್, ಆ ಚಾರ್ಟ್ ಗೊತ್ತಿರಬೇಕು ಸರ್. ಯಾವ ಚಾರ್ಟ್ ಗೊತ್ತಿರಬೇಕು? sin ಥೀಟಾ, cos ಥೀಟಾ ಅಂಡ್ tan ಥೀಟಾ. sin ಥೀಟಾ, cos ಥೀಟಾ, tan ಥೀಟಾ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಂಡ್ 90 ಡಿಗ್ರಿ. ರಿಮೆಂಬರ್ ದಿಸ್. sin 0 ಡಿಗ್ರಿ ಅಂದ್ರೆ 0, 30 ಅಂದ್ರೆ 1/2, 45 ಮೀನ್ಸ್ 1/√2, 30 60 ಅಂದ್ರೆ √3/2, 1/√2, √3/2, ಮತ್ತು ಇದು 1. ಮತ್ತು cos ಥೀಟಾ ಅಂದ್ರೆ ಉಲ್ಟಾ ಮಾಡ್ರಿ, ಅಲ್ಲಿಂದ ಆ ಕಡೆ ಈ ಕಡೆ. ಸೊ 1 √3/2, ನೆಕ್ಸ್ಟ್ 1/√2, ನೆಕ್ಸ್ಟ್ 1/2, ಆಮೇಲೆ 0. tan ಥೀಟಾ ಅಂದ್ರೆ sin ಥೀಟಾ ಬೈ cos ಥೀಟಾ. 0 ಡಿವೈಡೆಡ್ ಬೈ 1 0, 0/1 0. ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಡಿವೈಡ್ ಮಾಡ್ರಿ, ಎರಡು ಕಟ್ ಆಗುತ್ತೆ, 1/√3. ಇದು ಕ್ಯಾನ್ಸಲ್ ಆಗುತ್ತೆ ಏನ್ರಿ? 1. ಯಾಕಂದ್ರೆ ಡಿವೈಡ್ ಆದ ನಂತರ ಇದು ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಈ 2ರಿಂದ 2 ಕ್ಯಾನ್ಸಲ್ ಆಗುತ್ತೆ, ಮೇಲ್ಗಡೆ ಏನಿರುತ್ತೆ? √3. ಇದು ಇನ್ಫಿನಿಟಿ, ನಾಟ್ ಡಿಫೈನ್ಡ್. sin ಥೀಟಾ, cos ಥೀಟಾ, tan ಥೀಟಾ ಇದು ಗೊತ್ತಿರಬೇಕು. ನಿಮ್ಗೆ ಸ್ಪೆಷಲ್ ಕ್ಲಾಸ್ ಬೇಕು ಟ್ರಿಗ್ನೋಮೆಟ್ರಿ ಅಂದ್ರೆ ಹೇಳ್ರಿ, ಅದು ಅದರ ಮೇಲೆ ಕ್ವಶನ್ ರೈಲ್ವೆ ಗ್ರೂಪ್ ಡಿ, NTPC, ದ್ಯಾಟ್ ಆಲ್ಸೋ ವಿ ವಿಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಇದು ಯಾವ ಲೆಸನ್? ಇದು ಡಿಸ್ಕೌಂಟ್ ಕ್ವಶನ್ ಐತಿ. ಡಿಸ್ಕೌಂಟ್, ಓಕೆ, ರಿಯಾಯಿತಿ ಕ್ವಶನ್. ನೋಡ್ರಿ, an agent sells a pan with marked price of. ಓಕೆ, ನಮೂದಿದ ಬೆಲೆ ಎಷ್ಟಿದೆ ಸರ್? ಆ ನಮೂದಿದ ಬೆಲೆ ಇದೆ
6420. ಆಮೇಲೆ ಏನಾಗಿದೆ, ಅವರು 30% ಡಿಸ್ಕೌಂಟ್ ಕೊಡತ್ತಾರೆ. ಎಷ್ಟು? 30% ಡಿಸ್ಕೌಂಟ್ ಕೊಡತ್ತಾರೆ. ಆ ಮಾರಾಟ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅದು ಹೇಳಬೇಕು. ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಟ್ ಪೆನ್? ಈಗ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಮಾಡಬೇಕು. ಡೈರೆಕ್ಟ್ ಹೇಳ್ತೀನಿ ನಿಮ್ಗೆ ಕಾನ್ಸೆಪ್ಟ್. ಈ ಸ್ಟಾರ್ಟಿಂಗ್ ಬೆಲೆ ಬರೀರಿ 6420. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಯಾವುದೇ ನೋಡ್ರಿ, ಪ್ರಾಫಿಟ್ ಲಾಸ್ ಇರಲಿ ಡಿಸ್ಕೌಂಟ್ ಇರಲಿ, ವೆನ್ ಯು ಆರ್ ಫೈಂಡಿಂಗ್ ದ ಸೆಲ್ಲಿಂಗ್ ಪ್ರೈಸ್, ಯಾವುದೇ ಟಾಪಿಕ್, ಲಾಭ ಶೇಕಡ, ಲಾಭ ನಷ್ಟ ಆ ಚಾಪ್ಟರ್ ಆರ್ ಎಲ್ಸ್ ಡಿಸ್ಕೌಂಟ್ ಚಾಪ್ಟರ್, ವೆನ್ ಯು ಆರ್ ಫೈಂಡಿಂಗ್ ಸೆಲ್ಲಿಂಗ್ ಪ್ರೈಸ್, ಅಂದ್ರೆ ಮಾರಾಟ ಬೆಲೆ 100 ಇಲ್ಲಿ ಬರೀರಿ, ರೈಟ್ 100 at the bottom. ಆಮೇಲೆ ಏನ್ರಿ ಸರ್, 30% ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಅಂದ್ರೆ ಮೈನಸ್ 100ರಿಂದ -30 ಮಾಡ್ರಿ, ಎಷ್ಟು ಬರುತ್ತೆ? 70. ಓಕೆ, 20% ಡಿಸ್ಕೌಂಟ್ ಅಂದ್ರೆ 80, 10% ಡಿಸ್ಕೌಂಟ್ ಅಂದ್ರೆ 90. ಸಿಂಪ್ಲಿಫೈ ಮಾಡ್ರಿ, ಯು ವಿಲ್ ಗೆಟ್ ದಿ ಆನ್ಸರ್. 7 2s are 14, 7 4s are 28, 29, 94. 94 94 94. ಯಾವ ಆಪ್ಷನ್ದಲ್ಲಿ 94 ಇದೆ? ಎಲ್ಲ ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ, ಬಟ್ ಯು ಕ್ಯಾನ್ ಸಾಲ್ವ್ ಇಟ್. 7 4s are 28, 7 2s are 14, 7 4s are 28, 29, 7 6s are 42 plus this 4 4. ಎಲ್ಲ ಎಕ್ಸಾಮ್ಸ್ದಲ್ಲಿ ನೋಡ್ರಿ, ಒಂದು ಶಾರ್ಟ್ ಟ್ರಿಕ್ ಹೇಳ್ತೇನೆ, ಅದು ಇಂಪಾರ್ಟೆಂಟ್ ಇದೆ. ನೀವು ಎಲ್ಲ ಕ್ವಶನ್ ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ, ಬರೀ ಲಾಸ್ಟ್ ಡಿಜಿಟ್ ಮೇಲೆ ಫೋಕಸ್ ಮಾಡ್ರಿ. ಯಾವ ಡಿಜಿಟ್? ಲಾಸ್ಟ್ ಡಿಜಿಟ್. ಯಾವ ಡಿಜಿಟ್? ಲಾಸ್ಟ್ ಡಿಜಿಟ್. ನೋಡ್ರಿ, ಲಾಸ್ಟ್ ಡಿಜಿಟ್ 7 ಇದೆ, ಇಲ್ಲಿ ಏನಿದೆ? 2 ಇದೆ. 7 into 2 ಎಷ್ಟು? 14. ನಮ್ದು ಆಪ್ಷನ್ದಲ್ಲಿ 4 ಇಲ್ಲಿದೆ? ಇಲ್ಲ. ಇಲ್ಲೇ ಐತಿ? ಎಸ್. ಇಲ್ಲ. ಡೈರೆಕ್ಟ್ ಟಿಕ್ ಮಾಡ್ರಿ, ಎಲ್ಲ ಸಾಲ್ವ್ ಮಾಡಬೇಡ, ನಿಮ್ದು ಟೈಮಿಂಗ್ ಬಹಳ ಸೇವ್ ಆಗುತ್ತೆ ಎಕ್ಸಾಮ್ದಲ್ಲಿ. ನೆಕ್ಸ್ಟ್ ಕ್ವಶನ್. ಎಷ್ಟು ದೊಡ್ಡಿದೆ? ಹೌ ಮಚ್ ಈಸ್ 60% ಆಫ್ 45 ಗ್ರೇಟರ್ ದ್ಯಾನ್ ದಿಸ್? ಸಿಂಪಲ್ ಕ್ವಶನ್. ನೋಡ್ರಿ, 45 ಸಂಖ್ಯೆಯ 60% ಸರ್ ಎಷ್ಟಾಗುತ್ತೆ? 60% ಅಂದ್ರೆ ಎಲ್ಲರಿಗೆ ಗೊತ್ತಿದೆ ಸರ್, 60 ಡಿವೈಡೆಡ್ ಬೈ 100. ಯಾವ ಸಂಖ್ಯೆಯ? 45. ಫಸ್ಟ್ ಫೈಂಡ್ ಮಾಡೋಣ. ಎಷ್ಟು? 0 0. ಯಾವ ಸಂಖ್ಯೆ? 5 2 5 9 2 1 2 2 3 9 3 20. ಇದು ಒಂದೇ. ಆಮೇಲೆ 2 by 5 of 15. 5 1s are 5, 5 3s are 3 2s are ಎಷ್ಟು? 6. ಈ ಸಂಖ್ಯೆಯಿಂದ ಎಷ್ಟು ಜಾಸ್ತಿ ಇದೆ ಸರ್? ಮೈನಸ್ ಮಾಡ್ರಿ. ಎಷ್ಟು? 20. 21 ಹೆಚ್ಚಿದೆ. ಆನ್ಸರ್ ಇಸ್ ಎ. ಸಿಂಪಲ್ ಕ್ವಶನ್ ಲೈಕ್ ದಿಸ್ ಕ್ಯಾನ್ ಬಿ ಆಸ್ಕ್ಡ್. ನೆಕ್ಸ್ಟ್ ಕ್ವಶನ್. ಕ್ವಶನ್ 15. ಪ್ರಾಡಕ್ಟ್ ಆಫ್ 2 ಫೇವರೆಟ್ ಫಿಕ್ಸ್ ಎಕ್ಸಾಮಿನೇಷನ್ ಕ್ವಶನ್. ನೋಡ್ರಿ, ಪ್ರತಿ ದಿನಕ್ಕೆ ಇಂಥ ಕ್ವಶನ್ ಯಾವುದೇ ಒಂದು ಶಿಫ್ಟಲ್ಲಿ 100% ಇರುತ್ತೆ. ಯಾಕಂದ್ರೆ ಇದು ವೆರಿ ಫೇಮಸ್ ಕ್ವಶನ್ ಆಫ್ LCM. LCM ಇಂಟು SCF ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಇದು ಫಾರ್ಮುಲಾ ನಿಮ್ಗೂ ಎಲ್ಲರಿಗೆ ಗೊತ್ತಿರಬೇಕು. ಏನೇನು ಕೊಟ್ಟಾರ? ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಕೊಟ್ಟಾರ, 2 ಸಂಖ್ಯೆಯ ಗುಣಲಬ್ಧ ಕೊಟ್ಟಾರ, ಅಂದ್ರೆ ಈ ಗುಣಲಬ್ಧ ಇದೆ. ಇದು ಗುಣಲಬ್ಧ 324 ಇದೆ. ಒಂದು ಸಂಖ್ಯೆ ಎರಡನೇ ಸಂಖ್ಯೆ ಇಂಟು ಮಾಡ್ರಿ, ಗುಣಲಬ್ಧ 324 ಅವರು ಕೊಟ್ಟಾರ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಸ್ 3 ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ 3 ಬರೀರಿ. LCM ಎಷ್ಟಿದೆ ಗೊತ್ತಿಲ್ಲ, LCM ಜಾಗದಲ್ಲಿ x. ಸಿಂಪ್ಲಿಫೈ ಮಾಡ್ರಿ. 3 1 3, 3 1 3, 3 ಎಂಟ್ಲಿ ಮಾಡಬೇಡ, 3 ಇಂಟು 0, 3 ಎಂಟ್ಲಿ 24 ನಮ್ದು ಆನ್ಸರ್. 108. ಆಪ್ಷನ್ ಸಿ ಇಸ್ ದ ಆನ್ಸರ್. Average of first 9 even number. ಮೊದಲ 9 ಬೆಸ ಸಮ ಸಂಖ್ಯೆಯ ಸರಾಸರಿ ಹೇಳಬೇಕು. ಸಮ ಸಂಖ್ಯೆಯ ಸೊ ಏನಿದೆ? ಡೈರೆಕ್ಟ್ 9 ಪ್ಲಸ್ ಫಸ್ಟ್ 9. ನೋಡ್ರಿ, ಎಲ್ಲ ಕ್ವಶನ್ ಹೇಳ್ತೇನೆ ನಿಮಗೂ. ಫಸ್ಟ್ 9 ಈವನ್ ನಂಬರ್. ಈವನ್ ಅಂದ್ರೆ ಸಮ ಸಂಖ್ಯೆ. ಶಾರ್ಟ್ ಟ್ರಿಕ್ ಏನಿದೆ? n+1 ಬೈಹಾಟ್ ಮಾಡ್ರಿ. ಫಾರ್ಮುಲಾ n+1. ಇದು ಸರಾಸರಿಯ ಫಾರ್ಮುಲಾ. ಇಲ್ಲಿ 9 ಕೊಟ್ಟಾರ, 9ದಲ್ಲಿ 1 ಪ್ಲಸ್ ಮಾಡ್ರಿ, 9ದಲ್ಲಿ 1 ಪ್ಲಸ್ ಮಾಡ್ರಿ, 9ದಲ್ಲಿ 1 ಪ್ಲಸ್ ಮಾಡ್ರಿ. ಎಷ್ಟು ಬರುತ್ತೆ ನಮ್ದು ಆನ್ಸರ್? 10 ಇಸ್ ದ ಆನ್ಸರ್. ಎಲ್ಲ ಬರೋದು ಅವಶ್ಯಕತೆ ಇದೆ. ಸಪೋಸ್ ಕ್ವಶನ್, ಒನ್ ಮೋರ್ ಕ್ವಶನ್ ಆಸ್ಕ್ಡ್ ಇಸ್ ಫಸ್ಟ್ 9 ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆಯ ಸರಾಸರಿ ಏನಿದೆ ಸರ್? ಬೆಸ ಸಂಖ್ಯೆಯ ಸರಾಸರಿ ಫಾರ್ಮುಲಾ ಏನಿರುತ್ತೆ? ಡೈರೆಕ್ಟ್ಲಿ ಸೇಮ್ ನಂಬರ್. ಸರಾಸರಿ ಏನಿರುತ್ತೆ? ಡೈರೆಕ್ಟ್ಲಿ ಸೇಮ್ ನಂಬರ್ n. ಯಾವುದೇ ಪ್ಲಸ್ ಮಾಡಬೇಡ, ಮೈನಸ್ ಮಾಡಬೇಡ. ಇಲ್ಲಿ 9 ಇದೆ, ನಮ್ದು ಆನ್ಸರ್. ಇನ್ನೊಂದು ಕ್ವಶನ್. ಓಕೆ, ಫಸ್ಟ್ 9 ನ್ಯಾಚುರಲ್ ನಂಬರ್ಸ್ ಬರೀರಿ. ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಯ ಸರಾಸರಿ ಎಷ್ಟಾಗುತ್ತೆ? ಸೊ ಇಲ್ಲಿ ಬೇಕಾದ ಫಾರ್ಮುಲಾ ಯೂಸ್ ಮಾಡ್ರಿ. ಇಲ್ಲ ಅಂದ್ರೆ ಒಂದು ಕಾನ್ಸೆಪ್ಟ್ 1 2 3 ಇಲ್ಲಿ ಮಟ್ಟ 9.
ಸರಾಸರಿ ಅಂದ್ರೆ ಮೊದಲ ಸಂಖ್ಯೆ ಮತ್ತು ಲಾಸ್ಟ್ ಸಂಖ್ಯೆ 1 + 9 ಡಿವೈಡೆಡ್ ಬೈ 2. ಫಾರ್ಮುಲಾ ಬೇಕು ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ರಿ ಸರ್. ಫಾರ್ಮುಲಾ ಏನಿದೆ n + 1 ಡಿವೈಡೆಡ್ ಬೈ 2. ರೈಲ್ವೆ ಸ್ಟೂಡೆಂಟ್ಸ್ ನಿಮಗೂ ಇದು ಫಾರ್ಮುಲಾಸ್ ಕೇಳ್ತಾರೆ, ಅದಕ್ಕಾಗಿ ಫಾರ್ಮುಲಾಸ್ ನಿಮಗೂ ಗೊತ್ತಿರಬೇಕು ಸರ್. n ಅಂದ್ರೆ 9, 9 + 1 ಡಿವೈಡೆಡ್ ಬೈ 2. 9 + 1 10, 10 ಡಿವೈಡೆಡ್ ಬೈ 2 ಎಷ್ಟಾಗಿದೆ 5. ನಮ್ದು ಆನ್ಸರ್. ಮತ್ತು ಪ್ರೈಮ್ ನಂಬರ್ಸ್ ಕೇಳ್ತಾರೆ, ಅವಿಭಾಜ್ಯ ಸಂಖ್ಯೆ ಎಲ್ಲ ಸಂಖ್ಯೆ ಬರೀಬೇಕು. ಮೊದಲ ಪ್ರೈಮ್ ನಂಬರ್ಸ್ 2, 3, 5, 7, 11, 13, 17, 19, 23, 29, 29, 31 ಆ ಎಲ್ಲ ಸಂಖ್ಯೆ ಬರೀಬೇಕು. ಪ್ಲಸ್ ಮಾಡಬೇಕು, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದು ಹಾಕಬೇಕು. ಮುಂದಿನ ಕ್ವೆಶನ್. ಈ ಕ್ವೆಶನ್ ಸರಾಸರಿ ವೇಗ ಮೇಲಿದೆ. ಸರಾಸರಿ ವೇಗ ಮೇಲಿದೆ. ಬಹಳ ಸಲ ನೋಡ್ರಿ, ಇದೆ ಎಲ್ಲ ಕ್ವೆಶನ್ಸ್ ನಾನು ನಂದು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಮಾಡೇನಿ. ಈಗ ಆಲ್ಮೋಸ್ಟ್ 2.5 months ಆದ ನಂತರ ಅಗೇನ್ ಐ ಆಮ್ ಬ್ಯಾಕ್ ಟು ಆನ್ ದ ಯೂಟ್ಯೂಬ್. ಓಕೆ, ಬಹಳ ಸ್ಟೂಡೆಂಟ್ಸ್ ಆಕ್ಚುಲಿ ಮೆಸೇಜ್ ಮಾಡ್ಯಾರ ವಿಡಿಯೋ ಯಾಕೆ ಮಾಡಿಲ್ಲ. ಆಲ್ರೆಡಿ ನೋಡ್ರಿ ಇಂತಹ ಕ್ವಶನ್ಸ್ ಅಂದ್ರೆ ಹಳೆ ವಿಡಿಯೋಸ್ ಅಲ್ಲಿ ಆಲ್ರೆಡಿ ಅಪ್ಲೋಡೆಡ್ ಅದಾರ. ಓಕೆ, ಎಲ್ಲ ಕಾನ್ಸೆಪ್ಟ್ಸ್ ಅದಾರ. ಬಹಳ ಸ್ಟೂಡೆಂಟ್ಸ್ ಆಕ್ಚುಲಿ ಮೆಸೇಜ್ ಮಾಡ್ಯಾರ ಈ ಲಾಸ್ಟ್ ಎಕ್ಸಾಮ್ದಲ್ಲಿ SSC GD ದಲ್ಲಿ ನೋಡ್ರಿ ಅಲ್ಲಿ. ಓಕೆ, ಕ್ವಶನ್ಸ್ ದೇ ಹ್ಯಾವ್ ಡನ್ ವೆರಿ ಗುಡ್. ಮೆನಿ ಸ್ಟೂಡೆಂಟ್ಸ್ ಏನ್ರಿ ಸರ್ ಟಫ್ SSC GD ಪೇಪರ್ ಟಫ್ ಕೇಳ್ಯಾರ. ಏನಿಲ್ಲ, ನೀವು ಎಲ್ಲ ವಿಡಿಯೋಸ್ ನೋಡಿರಿ, ಎಲ್ಲ ಚಲೋ ರೀತಿ ಸ್ಟಡಿ ಮಾಡಿರಿ ಅಂದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಿ. ನೋಡ್ರಿ ಏನೇನಿದೆ, ಇದು ಸ್ಪೀಡ್ ಕೊಟ್ಟಾರ, 4 ಸ್ಪೀಡ್ಸ್ ಇದೆ ಸರ್. ಎಷ್ಟೆಷ್ಟು 10 ಮೊದಲ ಸ್ಪೀಡ್, 20 ಮೂರನೇ ಸ್ಪೀಡ್, 40 3 ಸ್ಪೀಡ್ ಕೊಟ್ಟಾರ. ಎಷ್ಟು ಈಕ್ವಲ್ 3 ಸ್ಪೀಡ್ಸ್ ಕೊಟ್ಟಾರ. ಸರಾಸರಿ ವೇಗ ಹೇಳಬೇಕು, ಸರಾಸರಿ ವೇಗ ಹೇಳಬೇಕು. ಓಕೆ, ಸ್ವಲ್ಪ ಮೀಡಿಯಂ ಲೆವೆಲ್ ಕ್ವಶನ್ ಇದೆ, ಬಟ್ ಮಾಡೋಣ. ಇದು ಮೊದಲ ಸ್ಪೀಡ್, ಎರಡನೇ ಸ್ಪೀಡ್, ಮೂರನೇ ಸ್ಪೀಡ್. ಸರಾಸರಿ ವೇಗದ ಫಾರ್ಮುಲಾ ಇಲ್ಲಿ ಬೈಟ್ ಮಾಡ್ರಿ ಸರ್. ಸರಾಸರಿ ವೇಗದ ಫಾರ್ಮುಲಾ ಏನಿದೆ, ಅವರೇಜ್ ಸ್ಪೀಡ್ ಫಾರ್ಮುಲಾ ಇದೆ. ಸರಾಸರಿ ವೇಗ ಅಂದ್ರೆ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಸೊ ಡಿಸ್ಟೆನ್ಸ್ ಅಪಾನ್ ಟೈಮ್, ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಬಟ್ ಇಲ್ಲಿ 3 ಸ್ಪೀಡ್ ಇದೆ, ಅದಕ್ಕಾಗಿ ನೀವು ಫಾರ್ಮುಲಾ ಬರೀರಿ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಈಗ ಡಿಸ್ಟೆನ್ಸ್ ಎಲ್ಲರಿಗೆ ಗೊತ್ತಿದೆ, 20 ಕಿಲೋಮೀಟರ್ 20 ಕಿಲೋಮೀಟರ್ 20 ಕಿಲೋಮೀಟರ್, ಇದು 3 ಡಿಸ್ಟೆನ್ಸ್. ಬಟ್ ಆ ಡಿಸ್ಟೆನ್ಸ್ ತಗೋಬೇಡ. ಡೋಂಟ್ ಟೇಕ್ ದಿಸ್ ಡಿಸ್ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಯಾಕ್ರಿ ಈ ಡಿಸ್ಟೆನ್ಸ್ ತಗೊಂಡ್ರಿ ಅಂದ್ರೆ ನಿಮ್ದು ಲೆಸನ್, ನಿಮ್ದು ಕ್ವಶನ್ ಸೊಲ್ಯೂಷನ್ ಬಹಳ ಟೈಮ್ ಆಗುತ್ತೆ. ಡೋಂಟ್ ಟೇಕ್ ದಿಸ್ ಡಿಸ್ಟೆನ್ಸ್ ಹಿಯರ್. ಯಾವ ಡಿಸ್ಟೆನ್ಸ್ 20 ಕಿಲೋಮೀಟರ್ ತಗೋಬೇಡ. ಅಲ್ಲೇ ಕ್ವಶನ್ ಕರೆಕ್ಟ್ ಇದೆ, ಕ್ವಶನ್ ಇಸ್ ರೈಟ್, ಬಟ್ ಡೋಂಟ್ ಟೇಕ್ ದಟ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್, ಡೋಂಟ್ ಟೇಕ್ ದಿಸ್ ಡಿಸ್ಟೆನ್ಸ್. ಸರ್ ಯಾವ ಡಿಸ್ಟೆನ್ಸ್ ತಗೋಬೇಕು, ಈ 3 ಸಂಖ್ಯೆಯ LCM ತಗೋಬೇಕು. ಈ 3 ಸ್ಪೀಡ್ LCM ಎಷ್ಟು ಬರುತ್ತೆ ನಾ ಆ ಡಿಸ್ಟೆನ್ಸ್ ಅಂದ್ರೆ ನೀವು ಡಿಸ್ಟೆನ್ಸ್ ತಗೋಬೇಕು. 10, 20, 40 ಸಂಖ್ಯೆಯ LCM ಎಷ್ಟಾಗುತ್ತೆ 40. ಸೊ ಟೇಕ್ ದ ಡಿಸ್ಟೆನ್ಸ್ ಆಸ್ 40 ಕಿಲೋಮೀಟರ್. 40 ಕಿಲೋಮೀಟರ್ 40 ಕಿಲೋಮೀಟರ್ 40 ಕಿಲೋಮೀಟರ್. 10 4s 22s and 40 1s 40. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಸರಾಸರಿ ವೇಗ ಯಾವಾಗ ಫೈಂಡ್ ಮಾಡತ್ರಿ, ಬೇರೆ ಬೇರೆ ಸ್ಪೀಡ್ ಕೊಟ್ಟಾರ. ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್. ಡಿಸ್ಟೆನ್ಸ್ ಕೊಟ್ಟಾರ, ಡೋಂಟ್ ಟೇಕ್ ದ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ LCM ಅಂದ್ರೆ ನಿಮ್ದು ಡಿಸ್ಟೆನ್ಸ್ ತಗೋಬೇಕು. ಇಲ್ಲಿ ಸ್ಪೀಡ್ ಇದೆ, ಮೊದಲ ಏನಿದೆ ಸ್ಪೀಡ್, ಆಮೇಲೆ ಏನ್ರಿ ಡಿಸ್ಟೆನ್ಸ್, ಮೂರನೇ ಅಂದ್ರೆ ನಿಮ್ದು ಟೈಮಿಂಗ್. ಮೂರನೇ ಅಂದ್ರೆ ಟೈಮ್. ಈಗ ನೋಡ್ರಿ ಟೋಟಲ್ ಡಿಸ್ಟೆನ್ಸ್ ಈಗ 3 ಇದೆ. ಸೊ 40ಗೆ ಇಂಟು 3 ಮಾಡ್ರಿ, 43ಲೆ 120 ಕಿಲೋಮೀಟರ್. ಇದು ಟೋಟಲ್ ಡಿಸ್ಟೆನ್ಸ್ ಆಗಿದೆ. ಪ್ರತಿ ಡಿಸ್ಟೆನ್ಸ್ ನೀವು 40 ಕಿಲೋಮೀಟರ್ 40 ಕಿಲೋಮೀಟರ್ 40 ಕಿಲೋಮೀಟರ್ ತಗೋಬೇಕು. 4 ಸ್ಪೀಡ್ ಕೊಟ್ಟಾರಂದ್ರೆ 44ನೇ ಮಾಡಬೇಕು. 5 ಸ್ಪೀಡ್ ಕೊಟ್ಟಾರಂದ್ರೆ 45ಲ್ಲೇ ಟೋಟಲ್ ತಗೋಬೇಕು. ಆಮೇಲೆ ಟೋಟಲ್ ಟೈಮಿಂಗ್ ಪ್ಲಸ್ ಮಾಡ್ರಿ. 4 + 2 6, 6 + 1 7. ಓಕೆ, ಸಿಂಪ್ಲಿಫೈ ಮಾಡ್ರಿ. ನೋಡ್ರಿ ಆಪ್ಷನ್ ಮಿಕ್ಸ್ ಫ್ರಾಕ್ಷನ್ ದಲ್ಲಿ ಇದೆ, ಡೈರೆಕ್ಟ್ಲಿ ಇಲ್ಲೇ ಕಾಣುತ್ತೆ 17 1/7. ಸಿಂಪ್ಲಿಫೈ ಮಾಡೋದ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ನೋಡ್ರಿ 7 × 17 119 ಎಷ್ಟು ಹೋಯ್ತು. ಇದು ನಮ್ದು ಆನ್ಸರ್ ಕಿಲೋಮೀಟರ್ ಪ್ರತಿ ಗಂಟೆ. 17 whole 1/7 ಆನ್ಸರ್ ಫಾರ್ ಕ್ವೆಶ್ಚನ್. ಐ ಹೋಪ್ ಈಚ್ ಅಂಡ್ ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡ್. ಮುಂದಿನ ಕ್ವೆಶ್ಚನ್ ನೋಡೋಣ. ಚಕ್ರಬಡ್ಡಿಯ ಪ್ರಶ್ನೆ ಇದೆ. ಏನಿದೆ, ಸಿಂಪಲ್ ಕ್ವೆಶ್ಚನ್. 2 ವರ್ಷಗಳಲ್ಲಿ ಆ ಚಕ್ರ ಬಡ್ಡಿ ಎಷ್ಟಾಗುತ್ತೆ ಅದು ಐತಿನ. ಮೊತ್ತದ ಮೇಲಿನ ಒಟ್ಟು ಮೊತ್ತ ಅಮೌಂಟ್, ಅಮೌಂಟ್ ಆನ್ ದ ಸಮ್ of 2000 at 5% per annum compounded interest compounded annually into years will be. ಅಮೌಂಟ್ ಎಷ್ಟಾಗುತ್ತೆ, ಆ ಮೊತ್ತ ಎಷ್ಟಾಗುತ್ತೆ ಕೇಳ್ಯಾರ. ಹೌ ಮಚ್ ಅಮೌಂಟ್ ಇಟ್ ವಿಲ್ ಬಿಕಮ್. ಪಾಪ್ಯುಲೇಷನ್, ಜನಸಂಖ್ಯೆಯಲ್ಲಿ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ, ಆ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಸರ್ ಏನೈತೆ ಕಾನ್ಸೆಪ್ಟ್, 2000 ಬರಬೇಕು. ಎಷ್ಟು ವರ್ಷದ ಕ್ವಶನ್ ಇದೆ, 2 ವರ್ಷ. 2 ವರ್ಷದ ಪ್ರಶ್ನೆ ಇದೆ, 100 2 ಸಲ ಬರೀರಿ. 3 ವರ್ಷದ ಕ್ವಶನ್ ಕ್ಯಾರ್ 3 ಸಲ 100 4 ವರ್ಷದ ಕ್ವಶನ್ ಕ್ಯಾರ್. ಸೊ 100 100 100
4 ಟೈಮ್ಸ್. ಆಮೇಲೆ ಏನ್ರಿ ಸರ್, ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ? 5%. ಈ ಸಂಖ್ಯೆ ಮೇಲೆ 5 ಪ್ಲಸ್ ಮಾಡ್ರಿ, 100. ಎರಡನೇ ವರ್ಷದ ಸೇಮ್ ಇದೆ 5%. ಈ ಸಂಖ್ಯೆ ಮೇಲೆ 5 ಪ್ಲಸ್ ಮಾಡ್ರಿ. ಏನಿದೆ ನೆಕ್ಸ್ಟ್? ಬರೀ ಸಿಂಪ್ಲಿಫೈ. ನಿಮ್ದು ಆನ್ಸರ್ ಇಲ್ಲೇ ರೆಡಿ ಆಗುತ್ತೆ. ಸೊ 2 3 1 2 3 ಡಿವೈಡ್ ಮಾಡೋಣ. ಓಕೆ, 5 2 10, 5 1 5, 2 1 2, 2 1 2 ಇಂಟು ಮಾಡ್ರಿ. 21 5 105. 5ರಿಂದ ನಮ್ದು ಆನ್ಸರ್ ಆಪ್ಷನ್ ನಂಬರ್. ಚೆಕ್ ಮಾಡ್ರಿ ಮಲ್ಟಿಪ್ಲಿಕೇಶನ್, ಯಾಕಂದ್ರೆ ಲಾಸ್ಟ್ ಡಿಜಿಟ್ 5 ಬರೀ ಒಂದೇ ಆಪ್ಷನ್ದಲ್ಲಿ ಇದೆ, ಅದೇ ನಮ್ದು ಆನ್ಸರ್. ಎಲ್ಲ ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಲಾಸ್ಟ್ ಡಿಜಿಟ್, ಕೊನೆಯ ಡಿಜಿಟ್ 5 ಬರುತ್ತೆ. ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಿರಿ ಅಂದ್ರೆ ನಿಮ್ದು ಟೈಮಿಂಗ್ 30 ಸೆಕೆಂಡ್ 15 ಸೆಕೆಂಡ್ ಅಲ್ಲೇ ವೇಸ್ಟ್ ಆಗುತ್ತೆ. ಅಷ್ಟು ಡೈರೆಕ್ಟ್ ಟಿಕ್ ಮಾಡ್ರಿ. ಓವರ್. ನೆಕ್ಸ್ಟ್ ಕ್ವಶನ್, ಏಜಸ್ ಕ್ವಶನ್ ಅದೇ ನೋಡ್ರಿ. ಇದು RRB ಗ್ರೂಪ್ ಡಿ 3rd August ಇಂಥ ಕ್ವಶನ್ ಕೇಳ್ಯಾರ. ರೀಡ್ ಔಟ್ ದ ಕ್ವಶನ್. ಸ್ವಲ್ಪ ಐ ಥಿಂಕ್ ಟೈಪಿಂಗ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು. ನೋ ಪ್ರಾಬ್ಲಮ್. ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ 2 times the son's age. Present age of father is 2 times of son's age. Just take it up. ನೋಡ್ರಿ, ತಂದೆಯ ಈಗಿನ ವಯಸ್ಸು ಮಗನ ವಯಸ್ಸಿನ 2 ಪಟ್ಟಿದೆ. ಅಂದ್ರೆ ಫಾದರ್ ಈಗಿನ ವಯಸ್ಸು ಆ ಮಗನ 2 ಪಟ್ಟು. 2 ಪಟ್ಟು ಅಂದ್ರೆ 2:3 ಪಟ್ಟು ಅಂದ್ರೆ 3:1. ಅದು ಗೊತ್ತಿರ್ಬೇಕು. ಹಿಂದಿನಿಂದ ಯಾವ್ರಿ? 15 ವರ್ಷಗಳ ಹಿಂದೆ, 15 ವರ್ಷ ಹಿಂದೆ, 15 years ago ಏನಿತ್ತು ಆ ಟೈಮ್? ತಂದೆ ವಯಸ್ಸು ಮಗನ ವಯಸ್ಸಿನ 3 ಪಟ್ಟಿತ್ತು. ಆ ಟೈಮ್ 3 ಪಟ್ಟು. ಕರೆಕ್ಟ್ ಇದೆ. 15 years ago ಫಾದರ್ ವಾಸ್ 3 times old of the son. ಫಾದರ್ ವಯಸ್ಸು ಮಗನ 3:1 ಇತ್ತು. 3 ಪಟ್ಟು ಅಂದ್ರೆ 3:1. ಫೈಂಡ್ ಪ್ರೆಸೆಂಟ್ ಏಜ್ ಆಫ್ ಫಾದರ್. ಆ ಫಾದರ್ ಅವರು ಈಗಿನ ವಯಸ್ಸು ಎಷ್ಟಿದೆ? ಡೈರೆಕ್ಟ್ಲಿ ಏನ್ ಮಾಡೋಣ, ನಿಮ್ಗೂ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್. ನೋಡ್ರಿ, 15 ವರ್ಷ ಹಿಂದೆ ಇಲ್ಲಿಂದ ಇಲ್ಲೇ ಗ್ಯಾಪ್ 1 ಇದೆ, ಇಲ್ಲಿಂದ ಇಲ್ಲೇ ಗ್ಯಾಪ್ 0. ಆಕ್ಚುಲಿ ಆ ಗ್ಯಾಪ್ ಸೇಮ್ ಇರಬೇಕು. ಗ್ಯಾಪ್ ಸೇಮ್ ಇರಬೇಕು. ಇಲ್ಲಿಂದ ಇಲ್ಲೇ, ಇಲ್ಲಿಂದ ಇಲ್ಲೇ. ನಿಮಗೂ ಗೊತ್ತಿದೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಗ್ಯಾಪ್ ಸೇಮ್ ಇಲ್ಲ. ಇಫ್ ದ ಗ್ಯಾಪ್ ಇಸ್ ನಾಟ್ ಸೇಮ್, ವಿ ಟೇಕ್ ವಿಚ್ ಗ್ಯಾಪ್ ಮೈ ಡಿಯರ್ ಫ್ರೆಂಡ್ಸ್? ವಿ ಟೇಕ್ this gap and we take this gap. Means subtract this and this number. ಈ ಎರಡು ಸಂಖ್ಯೆ ಮೈನಸ್ ಮಾಡ್ರಿ. 2 - 1 ಎಷ್ಟು ಬರುತ್ತೆ ಸರ್? 1. and 3 - 1 ಎಷ್ಟು ಬರುತ್ತೆ? 2. ಮತ್ತೇನ್ ಮಾಡ್ಬೇಕು? ಮೇಲಿಂದ ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ. 1 3 3, 1 1 1. ಈ ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ. 2 2 4. ಐ ರೈಟ್ ಇಟ್ ಹಿಯರ್. ಓಕೆ, ಈಗ ಚೇಂಜ್ ಆಗಿದೆ ನೋಡ್ರಿ. ಫಾದರ್ ಸನ್ 2 2 4, 2 1 2. ಆಮೇಲೆ ದಿಸ್ ಡಿಫರೆನ್ಸ್ ಮಲ್ಟಿಪ್ಲೈ ಹಿಯರ್. 1 3s 3. ಆಮೇಲೆ 1 1s 1. ನೆಕ್ಸ್ಟ್ ಏನ್ರಿ? ಈಗ ಗ್ಯಾಪ್ ಸರ್, ಇಲ್ಲಿಂದ ಇಲ್ಲಿ 1 ಗ್ಯಾಪ್, 1 ಕಡಿಮೆ ಆಗಿದೆ. ಇಲ್ಲಿಂದ ಇಲ್ಲಿ 1 ಅಂದ್ರೆ 1 ಡಿಫರೆನ್ಸ್ ಇಸ್ ದೇರ್. ಬಟ್ ವರ್ಷದ ಗ್ಯಾಪ್ ಎಷ್ಟಿದೆ? ಟೋಟಲ್ 15 ವರ್ಷ. ನೋಡ್ರಿ, ಟೋಟಲ್ ಗ್ಯಾಪ್ ಎಷ್ಟಿದೆ? 15 years ಇದು ಗ್ಯಾಪ್ ಇದೆ. 15 ವರ್ಷ. ಯೂನಿಟರಿ ಮೆಥಡ್ ಯೂಸ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಯೂನಿಟರಿ ಮೆಥಡ್ ಅಂದ್ರೆ ಈ 1 ಅಂದ್ರೆ 15 ವರ್ಷಕ್ಕೆ ಸಮಾನ. 1 ಅಂದ್ರೆ 15 ವರ್ಷಕ್ಕೆ ಸಮಾನ. 1 ಅಂದ್ರೆ 15 ವರ್ಷಕ್ಕೆ ಸಮಾನ. ನಮಗೆ ಬೇಕು ಫೈಂಡ್ ಪ್ರೆಸೆಂಟ್ ಏಜ್ ಆಫ್ ಫಾದರ್. ಆ ತಂದೆಯ ಈಗಿನ ವಯಸ್ಸು ಎಷ್ಟು? 4 ಅಂದ್ರೆ ಎಷ್ಟು? 15 4s 60. 60 is the answer for the question. ಇವತ್ತಿನ ಏಜ್ ಆಫ್ ಫಾದರ್ ಇಸ್ 60. ಸರ್ ನಮ್ಮ ಕಡೆ ಟೈಮಿಂಗ್ ಇಲ್ಲ. ಸಪೋಸ್ ನಿಮ್ದು ಕ್ವಶನ್ ಇನ್ನೊಂದು ಟೆಕ್ನಿಕ್ ಇರುತ್ತೆ, ಬಟ್ ಅದು ಲೆಂದಿ ಆಗುತ್ತೆ. ಡಬಲ್ ಕ್ರಾಸ್ ಮೆಥಡ್, ಆ ಈ ಟೆಕ್ನಿಕ್ ಯೂಸ್ ಮಾಡ್ಬೋದು. ಡಬಲ್ ಕ್ರಾಸ್ ಮೆಥಡ್. ಓಕೆ, 15 years ago ಅಂದರೆ -15 -15 ಹಿಂಗೆ ಮಾಡಿ ಡಬಲ್ ಕ್ರಾಸ್ ಮೆಥಡ್ ರೇಷಿಯೋದಲ್ಲಿ ಯೂಸ್ ಮಾಡ್ತೀರಿ. ಆ ಟೆಕ್ನಿಕ್ ಯೂಸ್ ಮಾಡ್ಬೋದು. ಬಟ್ ಅದಕ್ಕಿಂತ ಈ ಟೆಕ್ನಿಕ್ ಫಾಸ್ಟ್ ಇದೆ. ನೀವು ಎಕ್ಸಾಮ್ದಲ್ಲಿ ಫಾಸ್ಟಲ್ಲಿ ಮಾಡ್ತೀವಿ. ಕ್ವಶನ್ 20 ನೋಡು. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ ಬೋತ್ 6 and 9 ಬಟ್ ನಾಟ್ ಡಿವಿಸಿಬಲ್ ಬೈ 12? ಓಕೆ, ಏನ್ರಿ ಆಪ್ಷನ್ಸ್ ಐತಿ? ಏನು ಕೊಟ್ಟಾರ? ತಪ್ಪಿದೆ. ಇದು ಏನ್ರಿ? ಇದು ತಪ್ಪಾಗಿದೆ. ಇದು ಸಮಥಿಂಗ್ ಎಕ್ಸ್ಟ್ರಾ ಆಗಿದೆ. ಇದು ಟೈಪಿಂಗ್ ಮಿಸ್ಟೇಕ್. ನೆನೆ ಕರೆಕ್ಟ್ ಐತಿ. ಈ ಎಲ್ಲ ನಂಬರ್ಸ್ನಲ್ಲಿ ಯಾವ ಆಪ್ಷನ್ 6 ಮತ್ತು 9 ಇಂದ ಡಿವೈಡ್ ಆಗುತ್ತೆ ಬಟ್ ನಾಟ್ ಬೈ 12? 12ರಿಂದ ಆಗಂಗಿಲ್ಲ. ಸೊ ಆಪ್ಷನ್ ನೋಡ್ರಿ, ಈ ನಂಬರ್ಸ್ ನೋಡೋಣ. 126, 252, 72, 108 should not be divisible by 12. ನೋಡ್ರಿ,
12 ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. 12 ಸಂಖ್ಯೆಯಿಂದ ಆ ಸಂಖ್ಯೆ ಭಾಗ ಆಗೋದಿಲ್ಲ. ಓಕೆ, ಸೊ ಯಾವ ಆಪ್ಷನ್ 12ರಿಂದ ಭಾಗ ಆಗೋದಿಲ್ಲ ನೋಡ್ರಿ. ಇದು ಭಾಗ ಆಗುತ್ತದೆ, 12 ಮಗ್ಗೆಯಲ್ಲಿ ಬರುತ್ತೆ. ಇದು 12 ಮಗ್ಗೆ 12 6 72. ಇದು 12ದಲ್ಲಿ ಬರುತ್ತೆ ನೋಡ್ರಿ, 12 2 24, 12 ಒಂದ್ಲೆ 12 ಇದು ಬರುತ್ತೆ. ಬರೀ ಈ ಆಪ್ಷನ್ 126 12ರಿಂದ ಭಾಗ ಆಗೋದಿಲ್ಲ. ಇದೇ ನಮ್ದು ಆನ್ಸರ್ 126 ಆಪ್ಷನ್. ಆಪ್ಷನ್ ನಂಬರ್ ಯಾವ ಆಪ್ಷನ್ 12 ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ? ಚೆಕ್ ಮಾಡ್ರಿ. 1 2 3 4 ಈ 4 ಅಂಕಿಯಲ್ಲಿ ಯಾವ ಸಂಖ್ಯೆ ಡಿವೈಡ್ ಆಗಂಗಿಲ್ಲ ಅದು ಟಿಕ್ ಮಾಡ್ರಿ. ಇದು ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್. ನೋ ನೀಡ್ ಆಫ್ ಮ್ಯಾಥ್ಸ್. ಡೈರೆಕ್ಟ್ಲಿ ಬೈ ಟೇಕಿಂಗ್ ದ ಆಪ್ಷನ್ಸ್ ಆಲ್ಸೋ ವಿ ಕ್ಯಾನ್ solve. Mean proportion of A and 27. ಮಧ್ಯಾನುಪಾತ is 18. Find the value of A. ನಿಮಗೂ ನಾನು ನಂದು ಕ್ಲಾಸಲ್ಲಿ ಹೇಳ್ರಿ ಏನ್ರಿ, ಮೀನ್ ಪ್ರಪೋರ್ಷನ್ ಅಂದ್ರೆ ಬಿ. ಮೀನ್ ಪ್ರಪೋರ್ಷನ್ ಅಂದ್ರೆ ಬಿ. 3 ಅನುಪಾತ ಇರುತ್ತೆ, ಮೊದಲ, ಎರಡನೇ, ಮೂರನೇ. ಮೀನ್ ಪ್ರಪೋರ್ಷನ್ಗೆ ಫಾರ್ಮುಲಾ ಯಾವುದೇ ಹಾಕ್ರಿ. ಹೀಗೆ ರೂಟ್ ಆಫ್ ಎ ಇಂಟು ಸಿ. ಮೊದಲ ಅನುಪಾತ, ಮೂರನೇ ಅನುಪಾತ. ಏನೇನ್ರಿ, ದ ಮೀನ್ ಪ್ರಪೋರ್ಷನ್ ಆಫ್ ಎ ಅಂಡ್ 27 ಈಸ್ 18. ಮೊದಲ ಸಂಖ್ಯೆ ಇದೆ ಎ ಅಂಡ್ ಮೂರನೇ ಅನುಪಾತ ಎಷ್ಟು ಕೊಟ್ಟಾರ? 18. ಈ ಸಂಖ್ಯೆಯ ಮೀನ್ ನೆನೆ ಇಲ್ಲ ಮೊದಲ ಇದು ಐತಿ ಅಂಡ್ ಮೂರನೇ ಎಷ್ಟಿದೆ? 27. ಈ ಎರಡು ಸಂಖ್ಯೆಯ ಮಧ್ಯ ಅನುಪಾತ ಎಷ್ಟಿದೆ? 18. ಮಧ್ಯ ಅನುಪಾತ ಇಲ್ಲಿ ಹಾಕ್ರಿ 18. ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮೀನ್ ಪ್ರಪೋರ್ಷನ್ ಅಂದ್ರೆ ಸ್ಕ್ವೇರ್ ರೂಟ್ ಹಾಕಬೇಕು. ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್ ಅಂಡ್ ದಿಸ್ ನಂಬರ್. ಮೀನ್ ಪ್ರಪೋರ್ಷನ್ ಎಷ್ಟಕ್ಕೆ ಸಮಾನ ಇದೆ? 18ಗೆ ಸಮಾನ ಇದೆ. ಆ ವ್ಯಾಲ್ಯೂ ಆಫ್ ಎ ಹೇಳಬೇಕು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಮೈ ಡಿಯರ್ ಫ್ರೆಂಡ್? ನಿಮ್ಗೂ ಗೊತ್ತಿದೆ ಸರ್ ಯಾವ ರೀತಿ ಸಾಲ್ವ್ ಮಾಡೋಣ? ಸ್ಕ್ವೇರ್ ರೂಟ್ ಸಿಂಬಾಲ್ ಕ್ಯಾನ್ಸಲ್ ಮಾಡಬೇಕು. ಯಾವ ರೀತಿ ಮಾಡ್ತೀರಿ? ಸ್ಕ್ವೇರಿಂಗ್ ಬೋತ್ ದ ಸೈಡ್. ಆ ಎರಡೂ ಸೈಡ್ ಸ್ಕ್ವೇರ್ ಮಾಡ್ರಿ. ಸ್ಕ್ವೇರಿಂಗ್ ಬೋತ್ ಸೈಡ್. ಎರಡು ಸೈಡ್ ಸ್ಕ್ವೇರ್ ಮಾಡ್ರಿ. ಈ ಕಡೆ ಸ್ಕ್ವೇರ್ ಮಾಡ್ರಿ, ಆ ಕಡೆ ಸ್ಕ್ವೇರ್. ಈ ಕಡೆ ಸ್ಕ್ವೇರ್ ಮಾಡ್ರಿ, ಆ ಕಡೆ ಸ್ಕ್ವೇರ್ ಮಾಡ್ರಿ. ಈ ಕಡೆ ಸ್ಕ್ವೇರ್ ಮಾಡಿರಿ ಅಂದ್ರೆ 324 ಆಗುತ್ತೆ. ಆ ಕಡೆ ಸ್ಕ್ವೇರ್ ಮಾಡಿರಿ, ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಎ ಇಂಟು 27. ಸಿಂಪ್ಲಿಫೈ ಮಾಡ್ರಿ. Just simplify this number and this number. A is equal to 324 upon 27. ಈ 324 ಗೆ ಡಿವೈಡ್ ಮಾಡ್ರಿ. ಯಾವ ಸಂಖ್ಯೆ? 27. 27 ಡಿವೈಡ್ ಮಾಡ್ರಿ. ದೊಡ್ಡ ಸಂಖ್ಯೆ ಡಿವೈಡೆಡ್ ಬೈ ಸಣ್ಣ ಸಂಖ್ಯೆ. 9 3s 9 3s 27. 9 6 54. 3 ಒಂದ್ಲೆ 3, 3 ಒಂದ್ಲೆ 3. ನೀವು ಇಲ್ಲಿ ಮಾಡಬೇಕು ಎಕ್ಸಾಮ್ದಲ್ಲಿ. ಸಿಂಪ್ಲಿ ಎಕ್ಸ್ಟ್ರಾ ಬರಿಬೇಡ. 12. ನಮ್ದು ಆನ್ಸರ್ ಇದೆ 2. 12 is the answer for the question. ಸೊ ನೋಡ್ರಿ, ಇಂತಹ ಕ್ವಶನ್ದಲ್ಲಿ ಫಾರ್ಮುಲಾ ಇಸ್ ಕಂಪಲ್ಸರಿ. ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ. ಮಧ್ಯ ಅನುಪಾತ ಎಷ್ಟಿದೆ? ಮೊದಲ ಎ ಕೊಟ್ಟಾರ, ಮೂರನೇ ಎಷ್ಟು ಕೊಟ್ಟಾರ? ಅಲ್ಲಿ 27 ಕೊಟ್ಟಾರ. ಇಲ್ಲಿ ಮೂರನೇ ಅನುಪಾತ ಫಾರ್ಮುಲಾದಲ್ಲಿ ಹಾಕ್ರಿ. ಮುಂದಿನ ಪ್ರೈಸಸ್ ಆಫ್ ಆರ್ಟಿಕಲ್ಸ್ ಪಿ ಕ್ಯೂ ಅಂಡ್ ಆರ್ ಆರ್ ಗಿವನ್. ಸುಬ್ರತೋ buys these articles in the ratio 345, spending a total 26,700. ಸ್ವಲ್ಪ ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದು ರೇಷಿಯೋ ಕ್ವಶನ್ ಇದೆ. 280 ಇಂಟು 3, 180 ಇಂಟು 4, 100 ಇಂಟು ದಿಸ್ ಎಲ್ಲ ಈಸ್ ಈಕ್ವಲ್ ಟು ಎಷ್ಟಕ್ಕೆ ಸಮಾನ? ಇಷ್ಟಕ್ಕೆ ಸಮಾನ. ಯೂನಿಟರಿ ಮೆಥಡ್ ಮಾಡ್ರಿ. ಅಲ್ಲಿಂದ ಐಡಿಯಾ ಐ ಹ್ಯಾವ್ ಟೋಲ್ಡ್ ಯು, ಯು ಸಾಲ್ವ್ ದಿಸ್ ಯುವರ್ ಸೆಲ್ಫ್. 1-2 ಕ್ವಶನ್ಸ್ ಐ ವಿಲ್ ಗಿವ್ ಯು ಆಸ್ ಅ ಹೋಮ್ವರ್ಕ್. ಇದು ಕ್ವಶನ್ ನೀವು ಟ್ರೈ ಮಾಡ್ರಿ ಆಸ್ ಅ ಹೋಮ್ವರ್ಕ್, ಬಿಕಾಸ್ ಅದರ್ ಕ್ವಶನ್ಸ್ ಐ ವಿಲ್ ಸಾಲ್ವ್. ಎಷ್ಟು ಟೈಮ್ ಆಗಿದೆ ಇದು? ಆಲ್ರೆಡಿ 33. ನೋ ಪ್ರಾಬ್ಲಮ್, ವಿಲ್ ಸಾಲ್ವ್ ಇಟ್ ಇಫ್ ಯು ವಾಂಟ್. ಓಕೆ, ಸಾಲ್ವ್ ಮಾಡೋಣ. ಅಷ್ಟು ಟೈಮು ಆಗಿಲ್ಲ. ನೋಡ್ರಿ, ಪಿ ಸೆಲ್ ದ ಐಟಮ್ ಟು ಆರ್ ಆಟ್ 10% ಪ್ರಾಫಿಟ್. ಪಿ ಇವರು ಆರ್ಗೆ ಸೇಲ್ ಮಾಡುತ್ತೆ ಎಷ್ಟು? 10% ಲಾಭಕ್ಕೆ. ಆಮೇಲೆ ಏನು ಕೊಟ್ಟಾರ? ಪಿ ಸೆಲ್ಲಿಂಗ್ ಟು ಆರ್ ಆಟ್ ಪ್ರಾಫಿಟ್ ಆಫ್ 10%. ಆರ್ ಸೆಲ್ ಟು ಕ್ಯೂ. ಆರ್ ಇದೇ ವಸ್ತು ಕ್ಯೂಗೆ ಸೆಲ್ ಮಾಡತ್ತಾರ ಎಷ್ಟಕ್ಕೆ? 5% ಪ್ರಾಫಿಟ್ಗೆ. 5% ಪ್ರಾಫಿಟ್ಗೆ. ಕ್ವಶನ್ ಏನಿದೆ? ವಾಟ್ ವುಡ್ ಹ್ಯಾವ್ ಬಿನ್ ಪೀಸ್ ಪ್ರಾಫಿಟ್ if he had sold the item directly to Q at a price directly to Q at the price R sold it. ಅಂದ್ರೆ ಆರ್ ಎಷ್ಟಕ್ಕೆ ಇವರಿಗೆ ಸೆಲ್ ಮಾಡ್ಯಾರ? ಆ ಪ್ರೈಸ್. ಸಪೋಸ್ ಪಿ ಹ್ಯಾಸ್ ಸೋಲ್ಡ್ ಡೈರೆಕ್ಟ್ಲಿ ಟು ಕ್ಯೂ. ಪಿಗೆ ಎಷ್ಟು ಲಾಭ ಆಗುತ್ತೆ ಸರ್? ಎಷ್ಟು ನೋಡ್ರಿ, ಸ್ಟಾರ್ಟಿಂಗ್ ಪ್ರೈಸ್ ಯಾವಾಗೂ 100ರಿಂದ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಫ್ರಮ್ 100. 100 ಮೇಲೆ 10% ಪ್ರಾಫಿಟ್ ಬೇಕು ಅಂದರೆ 110. ಲಾಭ ಅಂದರೆ ಪ್ಲಸ್ ಮಾಡಬೇಕು, ನಷ್ಟ ಆಗಿದೆ ಅಂದರೆ ಮೈನಸ್ ಮಾಡಬೇಕು. ಇಲ್ಲಿಂದ
5% ಪ್ಲಸ್ ಮಾಡಬೇಡ. ಬಹರ್ ಬಿಗಿನರ್ ಸ್ಟೂಡೆಂಟ್ ಏನು ಮಾಡ್ತಾರೆ, 110 ಪ್ಲಸ್ 5 115. ಇಲ್ಲ, ಈ ಸಂಖ್ಯೆಯ 5% ಈಗ ಚೇಂಜ್ ಆಗುತ್ತೆ. 5% ಅಂದರೆ 5 ಇಲ್ಲ, ಈ ಸಂಖ್ಯೆಯ 10% ಎಷ್ಟು, 10% ಹೆಂಗೆ ತೆಗಿಬೇಕು, ಲಾಸ್ಟ್ ಸಂಖ್ಯೆ ಒಂದು ಕವರ್ ಮಾಡ್ರಿ. ಇದು 10%, 11. 5% ಅಂದರೆ 11 ಸಂಖ್ಯೆಗೆ ಅರ್ಧ ಮಾಡ್ರಿ. 11 ಸಂಖ್ಯೆಗೆ ಅರ್ಧ ಮಾಡ್ರಿ ಎಷ್ಟು, 5.5. 110 ಪ್ಲಸ್ 5.5 ಸರ್ 115. ಈಗ ಸಪೋಸ್ ಇವರು ಡೈರೆಕ್ಟ್ಲಿ ಇವರಿಗೆ ಸೆಲ್ ಮಾಡೋದು ಎಷ್ಟಕ್ಕೆ, ಇವರಿಗೆ ಎಷ್ಟು ಲಾಭ ಆಗುತ್ತೆ ಸರ್, 15.5%. ಇಲ್ಲಿಂದ ಇಲ್ಲಿ ಇಷ್ಟು ಲಾಭ ಆಗ್ಬಹುದು. ಆಪ್ಷನ್ ನಂಬರ್ ಸಿ ಆನ್ಸರ್ ಫಾರ್ that's the answer for the question. 15.5% you would have got the profit. Next ನೋಡೋಣ. Next ratio question ನೋಡ್ರಿ, again ratio question is there. Let's see solve this. Again next is the ratio question. ಏನೇನ್ರಿ, sum of the three numbers is given, ratio of the second to the first 2:12 and third number to the second number 5:10. Find the second number. ಹೆಂಗ್ ಮಾಡಬೇಕು ಹೇಳ್ರಿ, ಎ ರೇಷಿಯೋ ಬಿ ರೇಷಿಯೋ ಸಿ ಕೊಟ್ಟಾರಲ್ಲಿ. ಓಕೆ, ಎ ರೇಷಿಯೋ ಬಿ ರೇಷಿಯೋ ಸಿ ಇಸ್ ಗಿವನ್. ಎಷ್ಟೆಷ್ಟಿದೆ ನೋಡ್ರಿ, ರೇಷಿಯೋ ಆಫ್ ದ ಸೆಕೆಂಡ್ ನಂಬರ್ ಟು ದ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಟು ದ ಫಸ್ಟ್ ನಂಬರ್ ರೇಷಿಯೋ ಕೊಟ್ಟಾರೆ ಎಷ್ಟು, 2:12, ಎರಡನೇ ಮೊದಲ ಸಂಖ್ಯೆ. ಆ್ಯಂಡ್ ರೇಷಿಯೋ ಆಫ್ ಥರ್ಡ್ ನಂಬರ್ ಟು ದ ಸೆಕೆಂಡ್ ನಂಬರ್, ಮೂರನೇ ಸಂಖ್ಯೆ ಅಂದರೆ ಇದು ಎಷ್ಟು, ಮೂರನೇ ಸಂಖ್ಯೆ 5, ಈ ಸಂಖ್ಯೆ. ಈಗ ನಿಮ್ಗೆ ಗೊತ್ತಿದೆ ಯಾವುದೇ ಟೆಕ್ನಿಕ್ ಯೂಸ್ ಮಾಡ್ರಿ. ಡೈರೆಕ್ಟ್ಲಿ ಮಾಡಾಕಬೇಕು ಅಂದರೆ ಈ ಸಂಖ್ಯೆಗೆ 10 ಮಾಡ್ರಿ, ಬಟ್ ಬೇಡ, ನೀವು ಬಹಳ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರಿ ಆ ರೀತಿ ಮಾಡೋದು. 2 ಇದೆ, ಈ ಕಡೆ 2 ಬರೀರಿ. 10 ಇದೆ, ಇಲ್ಲಿ 10 ಬರೀರಿ. ಸಿಂಪ್ಲಿಫೈ. 12 10s 120, 10 2s 20, 2 5s. ಈಗ ಸಿಂಪ್ಲಿಫೈ ಮಾಡಿರಿ, 0 0 0 ಕ್ಯಾನ್ಸಲ್. 12:2:1, 12:2:1. ಇದು ನಮ್ದು ಎ ಬಿ ಸಿ, ಎ ಬಿ ಸಿ ಎಲ್ಲ ಸೇರಿಸಿ 12 + 2 14, 14 + 1 ಟೋಟಲ್ ಎಷ್ಟಾಗಿದೆ, 15. ಟೋಟಲ್ 15. ಓಕೆ ಸರ್, ಫೈಂಡ್ ದ ಸೆಕೆಂಡ್ ನಂಬರ್ ಕ್ವಶನ್. ಫೈಂಡ್ ದ ಸೆಕೆಂಡ್ ನಂಬರ್. ಇದು ಫೈಂಡ್ ಮಾಡಿ, ಇದು ಎಷ್ಟಿದೆ ಎಲ್ಲ ಟೋಟಲ್ ನನಗೆ ಗೊತ್ತಿದೆ 270 ಇದೆ. ಟೋಟಲ್ ಎಲ್ಲ ಸಂಖ್ಯೆ ಮೊತ್ತ 270. ಇದು ಮುಂದೆ ಬರೀರಿ, 270. 15 ಎಷ್ಟಲಿ, 15 ಒಂದೇ 15, ಎಷ್ಟು ಇದೆ ಈಗ 12, 15 8ಲಿ. ಈ ಸೇಮ್ ಸಂಖ್ಯೆ ಇಲ್ಲೇ ಇಂಟು ಮಾಡ್ರಿ, 18, 18 2s 36. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಓಕೆ, ಇದು ಎಲ್ಲ ಈಗ ಬೇಸಿಕ್ ಕ್ವಶನ್ಸ್ ಎಲ್ಲ ಕವರ್ ಆಗಿದೆ. ಓಕೆ, ಈಗ ನೋಡೋಣ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್, ಸ್ಟಾರ್ಟಿಂಗ್ ವಾಟೆಡ್ ಕ್ವಶನ್ಸ್ ವಿಚ್ ಐ ಹ್ಯಾವ್ ಲೆಫ್ಟ್. ವಿ ವಿಲ್ ಸಾಲ್ವ್ ದ್ಯಾಟ್ ಕ್ವಶನ್. ಓಕೆ, ಈಗ ಜಸ್ಟ್ 30 ಸೆಕೆಂಡ್ಸ್. ಆ 30 ಸೆಕೆಂಡ್ಸಲ್ಲಿ ನೀವು ಕಮೆಂಟ್ ಮಾಡಿರಿ, ವಿಡಿಯೋ ಹೆಂಗಾಗಿದೆ, ಕ್ಲಾಸ್ ಹೆಂಗಾಗಿದೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಮತ್ತು ನೀವೆಲ್ಲರೂ ಹೇಳಬೇಕು ನಾಳೆ. ಓಕೆ, ಹಾಂ, ಈಗ ನೋಡೋಣ ನಮ್ದು ಫಸ್ಟ್ ಕ್ವಶನ್ ವಿಚ್ ಐ ಹ್ಯಾವ್ ಲೆಫ್ಟ್ ಇಟ್. ಸಿಂಪಲ್ ಕ್ವಶನ್ ಇದೆ ಆ್ಯಕ್ಚುಲಿ. percentage starting first, second, third. You read this, you will learn this in your starting 3. You have learned this in your starting 3 patterns. ಬಹಳ ಸಲ ನಿಮಗೂ ಈ ಇಂತಹ ಪ್ಯಾಟರ್ನ್ ಕ್ವಶನ್ ಹೇಳಿ ಏನಿದೆ ಸರ್ ಕ್ವಶನ್ ಡೈರೆಕ್ಟ್ ನೋಡ್ರಿ. ಇನ್ ಅ ಟೆಸ್ಟ್ ಬಿ ಗಾಟ್ 50 marks ವೈಲ್ ಎ ಗಾಟ್ 75 marks. ಇವರು ಎಷ್ಟೆಷ್ಟು ಸ್ಕೋರ್ ಮಾಡ್ಯಾರ ಸರ್, ಬಿ ಸ್ಕೋರ್ ಎಷ್ಟು ಮಾಡ್ಯಾರ 50, ಎ ಸ್ಕೋರ್ ಎಷ್ಟು ಮಾಡ್ಯಾರ 75 ಔಟ್ ಆಫ್ 120. ಓಕೆ, ಅಂದ್ರೆ ಟೋಟಲ್ ಮಾರ್ಕ್ಸ್ ಎಕ್ಸಾಮಿನೇಷನ್ ಇಬ್ಬರದ ಸೇಮ್ ಇದೆ, 120 120. ಅದು ಬಿಡ್ರಿ. ವಾಟ್ ಪರ್ಸೆಂಟೇಜ್ ಆಫ್ ಎ ಮಾರ್ಕ್ಸ್ ವಾಸ್ ಬಿಸ್ ಮಾರ್ಕ್ಸ್? ಎ ಮಾರ್ಕ್ಸ್ ಬಿ ಮಾರ್ಕ್ಸ್ ದ ಎಷ್ಟು ಶೇಕಡಾವಾರು ಇದೆ? ವಾಟ್ ಪರ್ಸೆಂಟೇಜ್ ಆಫ್ ಎ ಮಾರ್ಕ್ಸ್ ವಾಸ್ ಬಿ ಮಾರ್ಕ್ಸ್? ವಾಟ್ ಪರ್ಸೆಂಟೇಜ್ ಆಫ್ ಎ ಮಾರ್ಕ್ಸ್? ಎ ಮಾರ್ಕ್ಸ್ಗೆ ಮೇಲ್ಗಡೆ ತಗೋರಿ, ಡಿವೈಡೆಡ್ ಬೈ ಬಿ ಮಾರ್ಕ್ಸ್ ಇಂಟು ಏನು ಮಾಡಬೇಕು, ನಿಯರ್ ಬೈ ಹೇಳಬೇಕು. ಓಕೆ, ನಿಯರ್ ಬೈ ಹೇಳಬೇಕು. ಆನ್ಸರ್ ಎ ಎಷ್ಟು ಸ್ಕೋರ್ ಮಾಡ್ಯಾರ ಸರ್? ಎ ಎಷ್ಟು ಮಾಡ್ಯಾರ 75. ಹೌ ಮಚ್ ಬಿ ಸ್ಕೋರ್ಡ್? ಬಿ ಹ್ಯಾಸ್ ಸ್ಕೋರ್ಡ್ 50. ಎಸ್, ದಿಸ್ ಇಸ್ ದ ಸ್ಕೋರ್. ಇಂಟು ಏನು ಮಾಡಬೇಕು, 100 ಮಾಡಿ. ಇಂಟು ಏನು ಮಾಡಬೇಕು, ಸಿಂಪ್ಲಿಫೈ. 25 3 25 2 2 1s 2, 2 ಇಂಟು 50 3s 150, approximately 150%. 150%. This should not have been given. 150% is that. Actually 120 ಅವಶ್ಯಕತೆ ಇಲ್ಲ.
ಸಪೋಸ್ ಪರ್ಸೆಂಟೇಜ್ ಎಷ್ಟು ಸ್ಕೋರ್ ಮಾಡ್ಯಾರ ಇದು ಕ್ವಶನ್ ಕೇಳ್ಯಾರ. ಇವರು ಬಿ ಎಕ್ಸಾಮ್ದಲ್ಲಿ ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡ್ಯಾರ, ಆ ಟೈಮ್ದಲ್ಲಿ 50 ಡಿವೈಡೆಡ್ ಬೈ 120 ಇಂಟು 100 ಎಷ್ಟು ಶೇಕಡ ಅವರು ಸ್ಕೋರ್ ಮಾಡ್ಯಾರ. ಇವರು ಎಷ್ಟು ಶೇಕಡ ಸ್ಕೋರ್ ಮಾಡ್ಯಾರ, 75 ಔಟ್ ಆಫ್ 120 ಇಂಟು 100. ಆ ಟೈಮ್ ಇಲ್ಲಿ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್, ಇದು ಇಲೆಕ್ಷನ್ ಬೇಸ್ಡ್ ಕ್ವಶನ್ ಇದೆ. ನೀವು ಕ್ವಶನ್ ಓದ್ರಿ, ಪಾಸ್ ಮಾಡ್ರಿ, ಆಮೇಲೆ ಸಪೋಸ್ ನೀವು ನಂದು ಹಿಂದಿನ ವಿಡಿಯೋ ನೋಡಿರಿ ಅಂದ್ರೆ ನಿಮ್ಗೂ ಅರ್ಥ ಆಗುತ್ತೆ. ಬಟ್ ಬಿಗಿನರ್ ಸ್ಟೂಡೆಂಟ್ ಸ್ವಲ್ಪ ನಿಮ್ಗೂ ಈಗ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ಫುಲ್ ಬೇಸಿಕ್ ದಿಂದ ಸಾಲ್ವ್ ಮಾಡಂಗಿಲ್ಲ, ಡೈರೆಕ್ಟ್ ಶಾರ್ಟ್ ಟ್ರಿಕ್ ಯೂಸ್ ಮಾಡಿ ಸಾಲ್ವ್ ಮಾಡ್ತೀನಿ. ನೀವು ಬೇಸಿಕ್ ರಿಂದ ಇದು ಸಾಲ್ವ್ ಮಾಡ್ರಿ. ನೋಡ್ರಿ, ಈ ಕ್ವಶನ್ ನೀವು ಬಹಳ ಟೈಮ್ ತಗೋತ್ರಿ ಸಾಲ್ವ್ ಮಾಡಕ್ಕೆ. ಒಂದು ನಗರದಲ್ಲಿ ಈ ಚುನಾವ ಆಗಿದೆ. ಎಷ್ಟು ಮತದಾನ ಮಾಡ್ಯಾರ, ಟೋಟಲ್ 72% ವೋಟಿಂಗ್ ಮಾಡ್ಯಾರ. ಅದರಲ್ಲಿ ಏನ್ರಿ ವಿಜೇತೆಗೆ ಎಷ್ಟು 27% ವೋಟಿಂಗ್ ಕೊಟ್ಟ, ಟೋಟಲ್ ಇಷ್ಟು ಜನ ಕೊಟ್ಟಾರ. ಮತ್ತು ಆ ಯಾರ ಸೆಕೆಂಡ್ ಪರ್ಸನ್ಗೆ 15% ಇಷ್ಟು ಜನ ವೋಟಿಂಗ್ ಕೊಟ್ಟಾರ. ಈ ನಗರದಲ್ಲಿ ಟೋಟಲ್ 1,20,000 ಟೋಟಲ್ ವೋಟರ್ಸ್ ಅದಾವ್ರಿ. ಇದು ಕ್ವಶನ್ ಏನಿದೆ, ವಿಜೇತರು ಎಷ್ಟು ಮತಗಳಿಂದ ಚುನಾವಣೆ ಗೆದ್ದರು, ಬೈ ಹೌ ಮೆನಿ ವೋಟ್ಸ್ ಹಿ ವಾನ್ ದ ಎಲೆಕ್ಷನ್. ಓಕೆ, ನೋಡ್ರಿ ಇಷ್ಟು ಜನ ಬಂದಾರ ವೋಟಿಂಗ್ ಮಾಡಾಗ, 1,20,000 ಜನ ಇಷ್ಟು ಜನ ಬಂದಾರ. ಈ ಜನದಲ್ಲಿ ಟೋಟಲ್ ನೆನೆ ಇದು ಬಂದಿಲ್ಲ ವೋಟ್ ಮಾಡಾಗ, ಇಷ್ಟು ಜನ ಇತ್ತು. ಆ ಊರಿನಲ್ಲಿ, ಆ ತಾಲೂಕಾ ಡಿಸ್ಟ್ರಿಕ್ಟ್ ದಲ್ಲಿ ಟೋಟಲ್ ಜನ ಎಷ್ಟಿತ್ತು, 1,20,000. ಈ ನಗರದಲ್ಲಿ ಹೌ ಮೆನಿ ಪೀಪಲ್ಸ್ ಆರ್ ದೇರ್, 1,20,000. ದೀಸ್ ಮೆನಿ ಪೀಪಲ್ ಎಲ್ಲಾರು ವೋಟಿಂಗ್ ಮಾಡಕ್ ಬಂದಿಲ್ಲ ಸರ್. ಎಷ್ಟು ಬಂದಾರ, ಬರೀ ಎಷ್ಟು ಜನ ಬಂದಾರ, ಬರೀ 72% ಜನ ಇಷ್ಟು ಬಂದಾರ. ಓಕೆ ಸರ್, ಎಷ್ಟು ಜನ ಬಂದಾರ, ಬಟ್ ಕ್ವಶನ್ ಅದು ಇಲ್ಲ ಎಷ್ಟು ಜನ ಬಂದಾರ. ಕ್ವಶನ್ ಏನಿದೆ, ವಿಜೇತ ಎಷ್ಟು ಮತಗಳಿಂದ ಚುನಾವಣೆ ಗೆದ್ದರು, ಬೈ ಹೌ ಮೆನಿ ವೋಟ್ಸ್ ವಿನ್ನರ್ ವಾನ್ ದ ಎಲೆಕ್ಷನ್. ನೋಡ್ರಿ, ವಿನ್ನರ್ ಮತ್ತು ಲೂಸರ್ ಎರಡು ಕ್ಯಾಂಡಿಡೇಟ್ಸ್. ವಿನ್ನರ್ಗೆ ಎಷ್ಟು ಕೊಟ್ಟಾರ, 27%. ಲೂಸರ್ಗೆ ಎಷ್ಟು ಕೊಟ್ಟಾರ, 15%. ವಿನ್ನರ್ ಲೂಸರ್ಗಿಂತ ಎಷ್ಟು ಜಾಸ್ತಿ ತಗೊಂಡಾರ, ಅದು ನಮ್ದು 15 ರಿಂದ ಈ ಸಂಖ್ಯೆ 12%. 12% ಮತಗಳಿಂದ ಗೆದ್ದರು. ಸೊ ಈ 12% ಫೈಂಡ್ ಮಾಡಬೇಕು. ಅಂದ್ರೆ ಈ 12% ನೀವು ಫೈಂಡ್. ಲೆಟ್ಸ್ ಸಿಂಪ್ಲಿಫೈ this thing. Let's simplify this. 1 2 3 4 1 2 3 4 ಈಗ ಮಲ್ಟಿಪ್ಲೈ ಮಾಡ್ರಿ. 12 ರಿಂದ 100 ರಿಂದ ಇಂಟು ಮಾಡ್ರಿ. 12 ರಲ್ಲಿ 12 2s are 24, 12 7s are 84, 84 plus 2 86 into 12. Okay, 12 4s are 48, 12 6 are 72, 76, 12 8s are 96 plus 7, that is 103. 10368, 10368. Option number C is the. By how many votes he won. The one line ದಲ್ಲಿ ಕ್ವಶನ್ ಯು ಕ್ಯಾನ್. ಮುಂದಿನ ಕ್ವಶನ್ ವಾಚ್ ಮಾಡ್ರಿ, ಸರಿಯಾಗಿ ಯಾತ್ ಮಾಡ್ರಿ. ಸಾಲಿಡ್ ಸ್ಫಿಯರ್ ಆಫ್ ರೇಡಿಯಸ್ 14 ಸೆಂಟಿಮೀಟರ್ ಮೋಲ್ಡೆಡ್ ಇಂಟು 8 ಸ್ಫೆರಿಕಲ್ ಸಾಲಿಡ್ಸ್. ಒಂದು ದೊಡ್ಡ ಗೋಳ ಮೆಲ್ಟ್ ಮಾಡಿ ಸಣ್ಣ ಸಣ್ಣ ಗೋಳ ತಯಾರು ಮಾಡಬೇಕು. ಎಷ್ಟು, 8. ಬಟ್ ಪ್ರಶ್ನೆ ಏನಿದೆ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಈಚ್ ಬಾಲ್. ನಿಮ್ಗೆ ಏನು ಹೇಳಿ ನಾನು, ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಇದು ಏನ್ ತಯಾರು ಮಾಡಬೇಕು, ಸ್ಫಿಯರ್ ತಯಾರು ಮಾಡಬೇಕು. ಸರ್ಫೇಸ್ ಏರಿಯಾ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ. ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾ ಏನಿದೆ ಸರ್, ಒಟ್ಟು ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾ ಇದೆ 4πr². ಇಲ್ಲಿ ಪಾಯ್ ಬಂದಿದೆ ಸರ್. ಪಾಯ್ ಅಂದ್ರೆ ಏನ್ರಿ, 22/7. ಪಾಯ್ ಅಂದ್ರೆ ಏನ್ರಿ, 22/7. ಅಂಡ್ 22 ಅಂದ್ರೆ ಏನ್ರಿ, 11. ಇದರಲ್ಲಿ 11 ಇದೆ. ಸೊ ಏನ್ ಮಾಡ್ರಿ ನೀವು, ಡಿವಿಸಿಬಿಲಿಟಿ 11 ಚೆಕ್ ಮಾಡ್ರಿ. ಯಾವ ಆಪ್ಷನ್ ನಮ್ದು 11ರಿಂದ ಡಿವೈಡ್ ಆಗುತ್ತೆನಾ, ಮೋಸ್ಟ್ ಪ್ರೊಬೆಬಲಿ ಅದೇ ನಮ್ದು ಆನ್ಸರ್. ಓಕೆ, ಪ್ರೊವೈಡೆಡ್ ಬರೀ ಒಂದೇ ಆಪ್ಷನ್ ದಲ್ಲಿ ಇರಬೇಕು. ನೋಡೋಣ, 11 ಮಗ್ಗಿಯಲ್ಲಿ 600 ಬರಂಗಿಲ್ಲ. 11 ಮಗ್ಗಿದಲ್ಲಿ 65 ಬರಂಗಿಲ್ಲ, ರಾಂಗ್. 11 ಮಗ್ಗಿಯಲ್ಲಿ ಇದು ಬರುತ್ತೇನ್ರಿ, ಇಲ್ಲ. 6 6 12 ಇದು ಬರಂಗಿಲ್ಲ. ಚೆಕ್ ಮಾಡ್ರಿ. 616 ಡಿವೈಡೆಡ್ ಬೈ 11 ಚೆಕ್ ಮಾಡ್ರಿ, ಬೇಕಾದ ಬೇಸಿಕ್ ಮೆಥಡ್ ಅಂತ ಚೆಕ್ ಮಾಡ್ರಿ. 11 5 55 ಬರುತ್ತೇನಾ, ಇದು ಬರುತ್ತೆ. ಯಾ ಇಟ್ ಈಸ್ ಕಮಿಂಗ್, ಇದು ಬರುತ್ತೆ. 616 ಡಿವೈಡೆಡ್ ಬೈ 11 ಆಗುತ್ತೆ. 11 5 55, ಎಷ್ಟು ಉಳಿತು ಈಗ, 6. 11 6 60, ಇದು ಆಗುತ್ತೆ. ಆಪ್ಷನ್ ನಂಬರ್ ಡಿ. 598 ಚೆಕ್ ಮಾಡ್ರಿ. 598 ನಾನು ಚೆಕ್ ಮಾಡಿಲ್ಲ. 598 ನೀವು ಡೈರೆಕ್ಟ್ಲಿ ಹಿಂಗ್ ಮಾಡ್ರಿ. 5 + 8 ಬೇಕಾದ 5 + 8 ಸರ್ 13. 13 - 9 ಮಾಡ್ರಿ, ಬರಂಗಿಲ್ಲ. ಬೇಕಾದ ಹಿಂಗ್ ಮಾಡ್ರಿ, ಡಿವೈಡೆಡ್ ಬೈ 11 ಚೆಕ್ ಮಾಡ್ರಿ. 11 5 55, 4 ಉಳಿತ. 11 ಮಗ್ಗಿಯಲ್ಲಿ ಇದು ಬರಂಗಿಲ್ಲ, ಇದು ತಪ್ಪಿದೆ. ಬರೀ ಒಂದೇ ಆಪ್ಷನ್, ಓನ್ಲಿ ಒನ್ ಆಪ್ಷನ್ 11 ಮಗ್ಗಿಯಲ್ಲಿ ಬರುತ್ತೆ. ಅದಕ್ಕಾಗಿ ಆ ಆನ್ಸರ್ ನಮ್ದು ಆನ್ಸರ್. ಓಕೆ,
ಸಪೋಸ್ ಇನ್ನೊಂದು ಆಪ್ಷನ್ದಲ್ಲಿ 11 ಐತಿ, ಆ ಟೈಮ್ ಏನು ಮಾಡಕ್ ಬರಂಗಿಲ್ಲ. ಆ ಟೈಮ್ ಬೇಸಿಕ್ ಫಾರ್ಮುಲಾ ಎಲ್ಲ ಹಾಕಿ ಎಲ್ಲ ಸೊಲ್ಯೂಷನ್ ಮಾಡಿ ಮಾಡಬೇಕು. ಇದು ಮಾಡೋಣ ಒಂದು ಕ್ವಶನ್. ಇದು ಸ್ವಲ್ಪ ಐ ಥಿಂಕ್ ಇಟ್ ಈಸ್ ಲೆಂದಿ. ರೀಡ್ ದ ಕ್ವಶನ್ ಬಿಟ್ ನೋಡ್ರಿ. ಟೋಟಲ್ ಕಾಸ್ಟ್ ಆಫ್ 10 ಮ್ಯಾಂಗೋಸ್ ಅಂಡ್ 13 ಆಪಲ್ಸ್. 10 ಮ್ಯಾಂಗೋಸ್, 10 ಮ್ಯಾಂಗೋಸ್ ಪ್ಲಸ್ 13 ಆಪಲ್ಸ್. ಇದು ಟೋಟಲ್ ಕಾಸ್ಟಿಂಗ್ ಎಷ್ಟಿದೆ? 134 ಇದೆ ಸರ್, 134. ಅಂಡ್ ಕಾಸ್ಟ್ ಆಫ್ 4 ಆಪಲ್ಸ್, 4 ಆಪಲ್ಸ್ ಈಸ್ 13 ಲೆಸ್ ದ್ಯಾನ್ 15 ಮ್ಯಾಂಗೋಸ್. ಅಂದ್ರೆ ಮ್ಯಾಂಗೋಸ್ಗಿಂತ ಈ ಪ್ರೈಸ್ ಕಡಿಮೆ ಇದೆ. ಯಾವಾಗೂ ಕಡಿಮೆ ಕೊಟ್ಟಾರಂದ್ರೆ ಮೈನಸ್ ಯೂಸ್ ಮಾಡ್ರಿ. ಮ್ಯಾಂಗೋಸ್ಗಿಂತ ನೋಡ್ರಿ 15 ಮ್ಯಾಂಗೋಸ್ ಏನ್ ಪ್ರೈಸ್ ಐತಿನ, 15 ಮ್ಯಾಂಗೋಸ್ ಆ ಪ್ರೈಸ್ಗಿಂತ 4 ಆಪಲ್ಸ್ ಪ್ರೈಸ್ ಎಷ್ಟು ಕಡಿಮೆ ಇದೆ? 13 ರೂಪಾಯಿ ಕಡಿಮೆ ಇದೆ. ಇಲ್ಲಿ ಬರೀರಿ 13 rupees ಕಡಿಮೆ ಇದೆ. ಈಗ ಕ್ವಶನ್ ದಲ್ಲಿ ಏನ್ ಕೇಳ್ಯಾರ? ಫೈಂಡ್ ದ ಪ್ರೈಸ್ ಆಫ್ ಮ್ಯಾಂಗೋ ಅಂಡ್ ಅನ್ ಆಪಲ್. 1 ಮ್ಯಾಂಗೋ ಎಷ್ಟು ರೂಪಾಯಿಗೆ, 1 ಆಪಲ್ ಎಷ್ಟು ರೂಪಾಯಿ? ಈ ಕ್ವಶನ್ ಆಕ್ಚುಲಿ ಸಾಲ್ವ್ ಮಾಡಬೇಕು. ಫಸ್ಟ್ ಆಪ್ಷನ್ಸ್, ಈ ಎರಡು ಈಕ್ವೇಶನ್ಸ್ ನೀವು ಸಾಲ್ವ್ ಮಾಡಬೇಕು. ಅದಕ್ಕಾಗಿ ಏನ್ ಮಾಡೋಣ, ಯಾವುದೇ ಒಂದು ಮ್ಯಾಂಗೋ ಇಲ್ಲಾಂದ್ರೆ ಆಪಲ್ ಸಂಖ್ಯೆ ಸೇಮ್ ಮಾಡ್ರಿ. ಇಲ್ಲಿ 10 ಇದೆ, ಇಲ್ಲಿ 15 ಇದೆ, ಇಬ್ಬರಿಗೆ 30 ಮಾಡೋಣ. ಸರ್ ಇದು 30 ಹೆಂಗ್ ಮಾಡೋಣ? ಇಂಟು 3 ಮಾಡ್ರಿ, ಈ ಈಕ್ವೇಶನ್ಗೆ ಇಂಟು 3 ಮಾಡ್ರಿ. ಮತ್ತು ಇದು 30 ಮಾಡಬೇಕು, 15 ಎಷ್ಟಲೇ 30? 2 ಇಲ್ಲಿ ಇಂಟು 2 ಮಾಡ್ರಿ. ಈಗ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಸ್ವಲ್ಪ ಲೆಂದಿ ಆಗುತ್ತೆ ನೋಡ್ರಿ, ಇಷ್ಟು ದೊಡ್ಡ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು. 3 10s 30m, 3 10s 30m ಪ್ಲಸ್ 13 3s 39a is equal to 13 3s 3 4s 12, 3 3s 9, 9 plus 1 10, 3 1s 3, 3 plus 1 4. ಈಗ ಮಲ್ಟಿಪ್ಲೈ ಮಾಡ್ರಿ, 2ರಿಂದ ಇಂಟು ಮಾಡ್ರಿ. 13 2s 26 ಈ ಕಡೆ, 26 ಈ ಕಡೆ, 2 ಇಂಟು 4 8a, ಆಮೇಲೆ 2 15s 30m. ಈಗೇನ್ರಿ ಸರ್, ಈಗ ಮೈನಸ್ ಮಾಡಬೇಕು. ನೋಡ್ರಿ ಮೈನಸ್, ಇದು ಮೈನಸ್ ಏನಾಗುತ್ತೆ? ಪ್ಲಸ್, ಇಲ್ಲಿ ಮೈನಸ್, ಇದು ಕ್ಯಾನ್ಸಲ್ ಆಗಿದೆ. ಎಸ್, ಯಾರು ಕಾಲ್ ಮಾಡಿರಿ? ಏನಾಗಿದೆ ಅದು? ಓಕೆ ಇಲ್ಲಿ ತಗೋ ನೋಡ್ರಿ. 39 ಪ್ಲಸ್ 8 ಅಂದ್ರೆ 47a. ಇದು ಮೈನಸ್ ಆಗುತ್ತೆ. ಈಗ 12 minus 6 6, 40 minus 3 ಎಷ್ಟು? 37. ಮಿಸ್ಟರ್ ಮ್ಯಾನೇಜರ್ ಏನ್ ಮಾಡೈತ್ರಿ ಇದು? ಓಕೆ, 47 ಇಂದ ಈ ಸಂಖ್ಯೆ ಡಿವೈಡ್ ಮಾಡ್ರಿ. ಇಲ್ಲಿ ನೋಡ್ರಿ, ಎಲ್ಲ ನೀವು ಕಾಲ್ ಮಾಡಿರಿ, ಇಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ. ಓಕೆ, 47 ಇಂದ ಡಿವೈಡ್ ಮಾಡ್ರಿ. 47 ಇಂಟು ಯಾವ ಸಂಖ್ಯೆ ಇದು? 376 ಹೇಳ್ರಿ. ಹೆಂಗ್ ಮಾಡ್ಬೇಕು? ಇಷ್ಟೆಲ್ಲ 47 ಮಗ್ಗಿ ಬರಂಗಿಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. 7 ಮಗ್ಗಿಯಲ್ಲಿ 6 ಯಾವಾಗ ಬರುತ್ತೆ? 7 ಮಗ್ಗಿಯಲ್ಲಿ 6 ಯಾವಾಗ ಬರುತ್ತೆ ಹೇಳ್ರಿ? ನೋಡ್ರಿ, ನಮ್ದು ಮ್ಯಾನೇಜರ್ ನಾಗರಾಜ್ ಮ್ಯಾನೇಜರ್ ಇಲ್ಲ ಹೇಳ್ಯಾರ 7 6 6 ಇಲ್ಲ, ಸರಿಯಾಗಿ ಹೇಳಿ 8 7 8 ಅದು ವಾಟ್ಸಪ್ ಸ್ವಲ್ಪ ಬಂದ್ ಮಾಡ್ರಿ. ನಿಮ್ದು 47 8s, ಸೊ 47 8s ಚೆಕ್ ಮಾಡ್ರಿ ಬೇಕಾದ್ರೆ. 47 ಇಂಟು 8, 8 7s 56, 8 4s 32 plus 5 37, 376. So therefore a is equal to 8. A is equal to 8 ಅಂದ್ರೆ 1 apple 8 rupees. 1 apple 8 rupees ಬರೀ ಒಂದು ಆಪ್ಷನ್ ಅಲ್ಲಿ ಇದೆ, ಅದು ಟಿಕ್ ಮಾಡ್ರಿ. ಎಲ್ಲ ಮತ್ತೆ ಮ್ಯಾಂಗೋಸ್ ಪ್ರೈಸ್ ಫೈಂಡ್ ಮಾಡೋದು ಅವಶ್ಯಕತೆ ಇಲ್ಲ. ಆಪಲ್ ಪ್ರೈಸ್ 8 rupees ಟಿಕ್ ಮಾಡ್ರಿ, ಮ್ಯಾಂಗೋ ಪ್ರೈಸ್ 3 rupees. ಓಕೆ, ಡೈರೆಕ್ಟ್ ಆನ್ಸರ್ ಫಾರ್. ಮುಂದಿನ ಕ್ವಶನ್ ನೋಡೋಣ. ಓಕೆ, ಇದು ಎಲ್ಲ ಈಸಿ ಕ್ವಶನ್ಸ್ ಆಗಿದೆ. ಈಗ ನೋಡೋಣ ಯಾವ ಕ್ವಶನ್ ಇದು ಇತ್ತು. ಇದು ಇನ್ನೊಂದು ಕ್ವಶನ್, ಇದು ಎಲೆಕ್ಷನ್ ಬೇಸ್ಡ್ ಕ್ವಶನ್. ಆಲ್ರೆಡಿ one question I have told you, use that technique and solve ಮಾಡ್ರಿ. So we have covered I think all the questions here. So we'll stop it here. Okay, ಕ್ಲಾಸ್ ಹೆಂಗಾಗಿದೆ ಅದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಓಕೆ, and ನಮ್ದು ಬ್ಯಾಚಸ್, ಹೊಸ ಬ್ಯಾಚಸ್ ಆರ್ ಬಿಂಗ್ ಸ್ಟಾರ್ಟಿಂಗ್ ಫ್ರಮ್ 10th August onwards. ಕನ್ನಡದಲ್ಲಿ ಬ್ಯಾಚ್, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ. ಓಕೆ, ಈ ಮೀಡಿಯಂದಲ್ಲಿ ಹೊಸ ಬ್ಯಾಚಸ್ ರೈಲ್ವೆ ಮತ್ತು SSC GD ಆ ಎಕ್ಸಾಮ್ ಸಲುವಾಗಿ ಸ್ಟಾರ್ಟ್ ಆಗುತ್ತದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ದಲ್ಲಿ ನಮ್ದು ಆಫೀಸ್ ನಂಬರ್ ಇದೆ, ನಾಗರಾಜ್ ಸರ್ ಅವ್ರದ್ದು ನಂಬರ್ ಕೊಟ್ಟೆನಲ್ಲಿ, ನಮ್ದು ಆಫೀಸ್ ಮ್ಯಾನೇಜರ್ ಅವರು, ಅವ್ರ ಜೊತೆ ನೀವು ಮಾತಾಡ್ರಿ. ಓಕೆ, ಅವರು ಎಲ್ಲ ಡೀಟೇಲ್ಡ್ ಆಗಿ ನಿಮ್ಗೆ ಹೇಳ್ತಾರೆ. ಓಕೆ,
ಸೊ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಬೇಕು ಆನ್ಸರ್ಸ್ ಆ್ಯಂಡ್ ಕ್ಲಾಸ್ ಹೆಂಗಾಗಿದೆ ಅದು ಹೇಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬೇಕು ಅದು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.